ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಅಧ್ಯಾತ್ಮ ಬಂಧುಗಳೇ ಮತ್ತು ಪ್ರಾಯೋಜಕರಾದಂತಹ ದಕ್ತಿ ನಾಗರಾಜ್ ಅವರೇ ಹಾಗೂ ಎಲ್ಲ ಹಿರಿಯರೇ, ನಿಮ್ಮೆಲ್ಲರ ಹೃದಯದಲ್ಲಿ ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ವಂದಿಸ್ತಾ ನನ್ನ ಇಂದಿನ ಕೈಂಕರ್ಯಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಅರ್ಜುನ ಕೇಳಿದಂತಹ 7 ಪ್ರಶ್ನೆಗಳಲ್ಲಿ ನಾವು 3 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದಾಗಿದೆ. ಮತ್ತು ಇವತ್ತು 4ನೆಯ ಪ್ರಶ್ನೆಗೆ ನಾವು ಉತ್ತರವನ್ನು ಪಡಿಬೇಕು. 4ನೆಯ ಪ್ರಶ್ನೆ ಏನು ಅಂದರೆ, 4ನೆಯ ಪ್ರಶ್ನೆ ಪ್ರಾರಂಭ ಆಗುವುದು 4ನೆಯ ಶ್ಲೋಕದಿಂದ. ಆ ಶ್ಲೋಕ ಅಧಿಭೂತಂ ಕ್ಷರೋಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ ಅಂತ. ಪ್ರಾಣಿಗಳಿಗೆ ಸಂಬಂಧಿಸಿದಂತಹ ನಶ್ವರ ಭಾಗ ಅಂದರೆ ಈ ದೇಹವೇ ಅಧಿಭೂತ ಅಂತ. ಮತ್ತು ಸೂರ್ಯಮಂಡಲದಲ್ಲಿರುವಂತಹ ಹಿರಣ್ಯಗರ್ಭ ಪುರುಷನೇ ಅಧಿದೈವತ. ದೇಹಧಾರಿಗಳಲ್ಲೆಲ್ಲ ಅತ್ಯಂತ ಉತ್ತಮನಾದಂತಹ ಹೇ ಅರ್ಜುನ, ಈ ದೇಹದಲ್ಲಿ ನೆಲೆಸಿರುವಂತಹ ವಿಷ್ಣುವಾದಂತಹ ನಾನೇ ಅಧಿಯಜ್ಞ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಕೃಷ್ಣ ಅಧಿಭೂತ ಅನ್ನೋದಕ್ಕೆ ವಿವರಣೆ ಕೊಡ್ತಾನೆ. ಅಧಿಭೂತಂ ಕ್ಷರೋಭಾವ ಅಂತ. ಅಧಿಭೂತ ಅಂದರೆ ಏನು ಅಂದರೆ ಕ್ಷರೋಭಾವ ಅನ್ನೋದು ಉತ್ತರ. ಅದಕ್ಕೆ ಭಾವ ಅಂದರೆ ಹುಟ್ಟುವಿಕೆ ಅಂತ, ಕ್ಷರ ಅಂದರೆ ನಾಶ ಆಗುವಿಕೆ ಅಂತ. ಯಾವುದು ಹುಟ್ಟಿ ನಾಶ ಆಗ್ತಾ ಇರುತ್ತೋ ಅದಕ್ಕೆ ಅಧಿಭೂತ ಅಂತ ಹೆಸರು. ಅಷ್ಟೆ. ಹುಟ್ಟಿ ನಾಶ ಆಗುವುದು ಯಾವುದು? ದೇಹ. ಆದ್ದರಿಂದ ದೇಹಕ್ಕೆ ವೇದಾಂತದ ಭಾಷೆಯಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಕೃಷ್ಣನಿಗೆ ಸಮ್ಮತವಾದ ಶಬ್ದದಲ್ಲಿ ಅಧಿಭೂತ ಅಂತ ಹೆಸರು. ಇದು ಅರ್ಜುನನ 4ನೆಯ ಪ್ರಶ್ನೆ ಆಗಿತ್ತು. ಹಾಗಾಗಿ ಅಧಿಭೂತ ಅನ್ನೋದಕ್ಕೆ ಅರ್ಥ ಒಟ್ಟಾರೆ ಹುಟ್ಟಿ ಸಾವಿಗೆ ತುತ್ತಾಗುವ ಪ್ರತಿಯೊಂದು ವಸ್ತುವು ಸಹ ಅಧಿಭೂತ. ಆಚಾರ್ಯ ಭಗವತ್ಪಾದರು ಇದಕ್ಕೆ ಭಾಷ್ಯ ಬರೀತಾರೆ. ಯತ್ಕಿಂಚಿತ್ ಜನಿಮತ್ ವಸ್ತು, ಯಾವುದಕ್ಕೆ ಜನ್ಮ ಇದೆಯೋ ಅದೆಲ್ಲವೂ ಸಹ ಅಧಿಭೂತ. ಯಾಕೆಂದರೆ ಜನ್ಮ ಇದೆ ಅಂತ ಹೇಳಿದ್ರಿಂದಲೇ ಅದಕ್ಕೆ ಸಾವು ಇದೆ ಅನ್ನೋದು ಸ್ಪಷ್ಟ ಅಲ್ವಾ? ಹಾಗಾಗಿ ಒಟ್ಟು ತಾತ್ಪರ್ಯ ಏನು? ಯಾವುದು ಹುಟ್ಟು ಸಾವುಗಳಿಗೆ ತುತ್ತಾಗ್ತದೆಯೋ ಅದು ಅಧಿಭೂತ ಅಂತ. ಅಂದರೆ ಹೀಗೂ ಹೇಳ್ಬೋದು ಬೇಕಿದ್ರೆ, ಭೂತ ಅನ್ನೋದಕ್ಕೆ ಅರ್ಥ ಹುಟ್ಟಿದ್ದು ಅಥವಾ ಉಂಟಾದದ್ದು ಅಂತ, ಅಥವಾ ಆದದ್ದು ಅಂತ. ಆದದ್ದು ಅಂದ್ರೂ ಸಹ ಅದು ಹಿಂದಿರಲಿಲ್ಲ, ಈಗ ಆಗಿದೆ ಅಂತ ಅರ್ಥ ಅಲ್ವಾ? ಉಂಟಾದದ್ದು ಅಂದರೂ ಏನು? ಮೊದಲಿರಲಿಲ್ಲ ಈಗ ಉಂಟಾಯಿತು ಅಂತ ಅರ್ಥ ಅಲ್ವಾ? ಹುಟ್ಟಿದ್ದು ಅಂದರೆ ಏನು? ಮೊದಲಿರಲಿಲ್ಲ ಈಗ ಹುಟ್ಟಿತು ಅಂತ ಅರ್ಥ ಅಲ್ವಾ? ಎಲ್ಲ ಏನು ಹೇಳ್ತವೆ ಅಂದರೆ ಜನಿಮತ್ ಅಂದರೆ ಜನ್ಮ ಇರುವಂಥವುಗಳು ಅಂತ ಹೇಳ್ತವೆ. ಆ ಜನ್ಮ ಅಂತ ಹೇಳಿದ್ರಿಂದಲೇ ಸಾವನ್ನು ಕಟ್ಟಿಕೊಂಡು ಬಂದಿದೆ ಅಂತ ಅರ್ಥ. ಹೀಗೆ ಇಲ್ಲಿ ಆಗುವುದು ಎಂಬುದಕ್ಕೂ ಮತ್ತು ಇರುವುದು ಎನ್ನುವುದಕ್ಕೂ ಸಹ ವ್ಯತ್ಯಾಸ ಉಂಟು. ಈ ಯಾವುದು ಇರುವುದುಂಟೋ
ಅದರಲ್ಲಿ ಯಾವುದು ತೋರತ್ತೋ ಆ ತೋರುವಿಕೆ ಎನ್ನುವಂಥದ್ದು ಹುಟ್ಟು ಸಾವಿಗೆ ಒಳಗಾಗುತ್ತೆ. ಇರುವುದು ಪರಬ್ರಹ್ಮ ವಸ್ತು ಮಾತ್ರ, ಆದ್ದರಿಂದ ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ. ಅದು ಹುಟ್ಟಿಗೂ ಒಳಗಾಗುವುದಿಲ್ಲ, ಸಾವಿಗೂ ಒಳಗಾಗುವುದಿಲ್ಲ. ಹುಟ್ಟು ಸಾವುಗಳ ಕಟ್ಟನ್ನು ಮೀರಿದ್ದು ಅದು. ಮಿಕ್ಕ ಎಲ್ಲವೂ ಸಹ ಹುಟ್ಟು ಸಾವಿನ ಕಟ್ಟಿನ ಒಳಗೆ ಇರುವಂಥವು. ಆದ್ದರಿಂದ ಅಧಿಭೂತಂ ಕ್ಷರೋಭಾವ, ಹುಟ್ಟಿ ಸಾವಿಗೆ ತುತ್ತಾಗುವ ಪ್ರತಿಯೊಂದು ವಸ್ತುವು ಸಹ ಅಧಿಭೂತ. ಆಯಿತು. ಮತ್ತು 5ನೇ ಪ್ರಶ್ನೆಗೆ ಹೋಗ್ಬಿಡೋಣ ಅಷ್ಟೇ. ಅಧಿದೈವಂ ಕಿಮುಚ್ಯತೆ, ಇದು ಅರ್ಜುನನ ಪ್ರಶ್ನೆ. ಕೃಷ್ಣ ಅಧಿದೈವ ಅಂದರೆ ಏನು ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಪುರುಷಶ್ಚ ಅಧಿದೈವತಂ ಅಂತ. ಪುರುಷ ಅಂದರೆ ಈ ಹಿಂದೆ ನಾನು ಬಹಳಷ್ಟು ಸಲ ಹೇಳಿದ್ದೇನೆ, ಲೌಕಿಕವಾದ ಶಬ್ದದ ಅರ್ಥದಲ್ಲಿಯೇ ನಾವು ತೆಗೆದುಕೊಂಡ್ರೆ ಪುರುಷ ಅಂದರೆ ಗಂಡಸರು ಅಂತ ಅರ್ಥ ಆಗಿಬಿಡುತ್ತೆ. ಆ ಅರ್ಥ ಅಲ್ಲ. ಪುರುಷ ಅನ್ನೋದಕ್ಕೆ ಅರ್ಥ ಭಗವತ್ಪಾದರ ಭಾಷ್ಯ ಬಹಳ ಸುಂದರವಾಗಿ ಉಂಟು. ಇಲ್ಲಿ ಪೂರ್ಣಂ ಅನೇನ ಸರ್ವಮಿತಿ ಪುರುಷ, ಯಾವುದರಿಂದ ಎಲ್ಲವೂ ಸಹ ಪೂರ್ಣವಾಗಿದೆಯೋ, ಯಾವುದರ ಒಳಗೂ ಯಾವುದರ ಹೊರಕ್ಕೂ ಯಾವನು ತುಂಬಿಕೊಂಡಿದ್ದಾನೋ ಅವನು ಪುರುಷ. ಇದು ಒಂದರ್ಥ. ಮತ್ತು ಎರಡನೇದು ಪುರಿ ಶಯನಾಥ್ ವಾ ಪುರುಷ, ಪ್ರತಿಯೊಬ್ಬರ ಪುರ ಅಂದರೆ ದೇಹ, ಆ ಪುರಿಯಲ್ಲಿ ದೇಹದಲ್ಲಿ ಯಾವನು ನಿರಂತರ ವಾಸ ಮಾಡಿದ್ದಾನೋ ಅವನು ಪುರುಷ. ಅಷ್ಟೇ ಅಲ್ಲ, ಈ ಪ್ರಪಂಚ ಹುಟ್ಟುವುದಕ್ಕಿಂತ ಮೊದಲು ಯಾವನು ಇದ್ನೋ ಅವನು ಪುರುಷ, ಪ್ರಪಂಚ ಇದ್ದಾಗಲೂ ಯಾವನಿದ್ದಾನೋ ಅವನು ಪುರುಷ, ಪ್ರಪಂಚ ಒಳದ ಮೇಲೂ ಯಾವನು ಇರ್ತಾನೋ ಅವನು ಪುರುಷ. ಪೂರ್ವಮೇವಾಹಮಿಹ ಸಮಿತಿ ತತ್ಪುರುಷಸ್ಯ ಪುರುಷತ್ವಂ, ಇದು ಶ್ರುತಿ. ಆ ಹಿನ್ನೆಲೆಯಲ್ಲಿ ಯಾರು ಪುರುಷ ಇದೆಲ್ಲ ವಿವರಣೆ ಆಯಿತು. ಆದರೂ ನಮಗೆ ನೇರ ಒಂದೇ ಶಬ್ದದಲ್ಲಿ ಹೇಳಿದಾಗ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆದರೂ ನಮ್ಮಲ್ಲಿ ಒಂದು ವಿವರಣೆ ಉಂಟು ಇದಕ್ಕೆ. ಆ ಮಹಾಚೈತನ್ಯ ವಸ್ತು ಪರಬ್ರಹ್ಮ, ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ, ಅದು ಈ ಹಿರಣ್ಯಗರ್ಭ ಅಂದರೆ ಪ್ರಪಂಚದ ಆದಿಜೀವ, ಅವನು ಸೂರ್ಯಮಂಡಲಾಂತರ್ಗತ ಅಂತ ಅವನಲ್ಲಿ ಪ್ರತಿಫಲನವಾದಾಗ ಅದಕ್ಕೆ ಅಂದರೆ ಆ ಸ್ವರೂಪಕ್ಕೆ ಪುರುಷ ಅಂತ ಹೆಸರು. ಪುರುಷನೇ ಅಧಿದೈವ ಅಂತ. ಹೀಗೆ ಈ ಪರಬ್ರಹ್ಮ ವಸ್ತುವಿನ ಕಾರ್ಯಬ್ರಹ್ಮ ಸ್ವರೂಪಕ್ಕೆ ಹಿರಣ್ಯಗರ್ಭ ಅಂತ ಹೆಸರು. ಆ ಹಿರಣ್ಯಗರ್ಭವೇ ಅಧಿದೈವ ಅಂದರೆ ಪ್ರತಿಯೊಂದು ಜೀವರಾಶಿಯಲ್ಲೂ ಇರುವವನು, ಸಮಷ್ಟಿ ಜೀವರಾಶಿಯಲ್ಲಿರುವ ಚೈತನ್ಯಕ್ಕೆ ಅಧಿದೈವ ಅಂತ ಕರೀತಾರೆ. ನಾನಾ ದೇಹಗಳಲ್ಲಿ ಸೇರಿಕೊಂಡು ಅವುಗಳಿಂದ ನಾನಾ ಕ್ರಿಯೆಗಳನ್ನು ಮಾಡಿಸುವಂತಹ ಈ ಜಗತ್ ಸಂಬಂಧಪಟ್ಟಂತಹ ಸಾಮ್ಯ ಅಸಾಮ್ಯ ಮುಂತಾದ ಎಲ್ಲ ಕಾರ್ಯಗಳನ್ನು ಸಹ ಮಾಡಿಸುವಂತಹ ಹಿರಣ್ಯಗರ್ಭ ಬ್ರಹ್ಮಕ್ಕೆ ಅಧಿದೈವ ಅಂತ ಕರೀತಾರೆ. ಯಾಕೆಂದರೆ ನೋಡಿ, ನಮಗೆ ಒಂದೊಂದು ಇಂದ್ರಿಯಗಳಿವೆ. ಕೈಗೆ ಇಂದ್ರಿಯ, ಈ ಕೈ ಅನ್ನುವ ಇಂದ್ರಿಯಕ್ಕೆ ಇಂದ್ರನೇ ದೈವ, ಕಣ್ಣಿಗೆ ಸೂರ್ಯ, ಕಿವಿಗೆ ದಿಗ್ದೇವತೆಗಳು, ಇದಕ್ಕೆ ವಾಯು, ಹೀಗೆ ಒಂದೊಂದು ಅವಯವಗಳಿಗೂ ಸಹ ಒಂದೊಂದು ದೇವತೆಗಳಿದ್ದಾವೆ. ಈ ಎಲ್ಲ ದೇವತೆಗಳಿಗೂ ಮೇಲಿರುವವನು ಯಾರು ಅಂದರೆ ಹಿರಣ್ಯಗರ್ಭ. ಅವನು ಸೂರ್ಯಮಂಡಲಾಂತರ್ಗತನಾದವನು. ಇದನ್ನು ನರಸಿಂಹ ಪುರಾಣ ಈ ರೀತಿಯಲ್ಲಿ ಸ್ತುತಿ ಮಾಡಿ ಹೇಳುತ್ತೆ ನಮಗೆ. ಧ್ಯೇಯಸ್ಸದಾ ಸವಿತ್ರಮಂಡಲ ಮಧ್ಯವರ್ತೀ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟೀ ಹಾರೀ ಹಿರಣ್ಮಯ ವಪು ಧೃತ ಶಂಖಚಕ್ರ. ಅಂದರೆ ಆ ಬ್ರಹ್ಮವಸ್ತುವಿನ ಪ್ರಥಮ ಪ್ರತಿಫಲನ ಆದಂತಹ ರೂಪ ಆದಿಜೀವ ಹಿರಣ್ಯಗರ್ಭ, ಆತ ಸೂರ್ಯಮಂಡಲ ಅಂತರ್ಗತ, ಅದಕ್ಕೆ ಅಧಿದೈವ ಅಂತ ಕರೀತಾರೆ ಅಂತ. ಇದಿಷ್ಟು ಅರ್ಜುನನ 4ನೆಯ ಪ್ರಶ್ನೆ. 5ನೆಯ ಪ್ರಶ್ನೆಗೆ ಸಮಾಧಾನ ಅಂತ ಹೇಳೋಣ.
ಅದು ಇನ್ನೊಂದು ಸ್ಪಷ್ಟ ರೂಪವನ್ನು ಹೇಳಿಬಿಡ್ತೇನೆ. ಈ ಬ್ರಹ್ಮವಸ್ತುವಿನ ಜಗದ್ರೂಪ, ಜಗತ್ತು ಅಂದರೆ ಈ ಜಗತ್ತನ್ನು ಬಿಟ್ಟು ನಾವು ಇಲ್ವಲ್ಲ, ಹಾಗಾಗಿ ಈ ಜಗದ್ರೂಪವೇ ಅಧಿದೈವ ಅಂತಲೂ ಹೇಳ್ಬೋದು. ಏಕೆಂದರೆ ಜಗತ್ತು ಜಡಚೇತನಗಳ ಮಿಶ್ರಣ. ಇಲ್ಲಿರುವಂಥ ಪ್ರತಿಯೊಂದು ಬಿಡಿ ಬಿಡಿ ಬಿಡಿಯಾದಂತಹ ಈ ಚೇತನದ ಅಂಶ ಅದು ಹಿರಣ್ಯಗರ್ಭನ ಒಂದಂಶ. ಹಾಗಾಗಿ ಇದೆಲ್ಲವೂ ಸಹ ಅಧಿದೈವ ಅಂತ. ಈ ಮಾತನ್ನು ಗೀತೆಯ 11ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಸ್ಪಷ್ಟವಾಗಿ ಮುಂದೆ. ಮತ್ತು ಈ ಜಗನ್ನಿಯಾಮಕವಾದಂತಹ ಯಾವ ಕಾರ್ಯಬ್ರಹ್ಮರೂಪವಾದ ಶಕ್ತಿ ಉಂಟಲ್ಲ ಅದು ಅಧಿದೈವ. ಇದನ್ನೇ ಶ್ರುತಿಯೂ ಸಹ ಹೇಳುತ್ತೆ. ಹಿರಣ್ಯಗರ್ಭ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್. ಜಾತಸ್ಯ ಭೂತಸ್ಯ ಏಕಃ ಪತಿ, ಅವನೇ ಆದಿಜೀವ ಅಂತ. ಮತ್ತು ಸ್ಮೃತಿಯೂ ಹೇಳುತ್ತೆ ಇದನ್ನು, ಸವೈ ಶರೀರಿ ಪ್ರಥಮ ಸವೈ ಪುರುಷ ಉಚ್ಯತೆ. ನಾನು ಆದಿಜೀವ ಅಂಥೇಳಿದೆ, ಸ್ಮೃತಿ ಹೇಳುತ್ತೆ ಪ್ರಥಮ ಶರೀರಿ ಅಂತ, ಮೊದಲ ಶರೀರ ಪಡೆದವನು ಅಂತ. ಅವನು ಎಂಥವನು ಅಂದರೆ ಆದಿಕರ್ತ, ಅವನೇ ಸೃಷ್ಟಿಕರ್ತ. ಮತ್ತು ಭೂತಾನಾಂ ಬ್ರಹ್ಮ ಅಗ್ರೇ ಸಮವರ್ತತ. ಅಗ್ರೇ ಅಂದರೆ ಮೊಟ್ಟ ಮೊದಲು ಅವನು ಹುಟ್ಟಿದವನು. ಹಾಗಾಗಿ ಆ ಆದಿಜೀವನಾದಂಥ ಸೂರ್ಯಮಂಡಲಾಂತರ್ಗತವಾದಂತಹ ಹಿರಣ್ಯಗರ್ಭನೇ ಅಧಿದೈವ. ಇದಿಷ್ಟು ಅರ್ಜುನನ 5ನೆಯ ಪ್ರಶ್ನೆಗೆ ಉತ್ತರ. ಮತ್ತು ಅರ್ಜುನನ 6ನೆಯ ಪ್ರಶ್ನೆ, ಅಧಿಯಜ್ಞ ಕಥಂ ಕೋತ್ರ. ಅರ್ಜುನನ ಪ್ರಶ್ನೆ ಸ್ವರೂಪ. ಈ ಪ್ರಶ್ನೆಯಲ್ಲಿ 2 ಕೇಳ್ತಾನೆ ಅರ್ಜುನ. ಅಧಿಯಜ್ಞ ಕಹ ಅಂತ ಕೇಳೋದಿಲ್ಲ ಅವನು. ಅಧಿಯಜ್ಞ ಕಥಂ ಕಹ ಅಂತ. ಅಧಿಯಜ್ಞ ಹೇಗೆ ಇದ್ದಾನೆ ಮತ್ತು ಅವನು ಯಾರು ಅಂತ. ಅವನು ಯಾರು, ಅವನು ಹೇಗಿದ್ದಾನೆ, ಮತ್ತು ಅತ್ರ ಅಂತ ಹೇಳ್ತಿದ್ದಾನೆ. ಅತ್ರ ಅಂದ ಅಸ್ಮಿನ್ ಶರೀರೇ, ಈ ದೇಹದಲ್ಲಿ ಅಧಿಯಜ್ಞ ಅಂತ ಕರೆಸಿಕೊಳ್ಳುವವನು ಯಾರು. ಇದಕ್ಕೆ ಕೃಷ್ಣ ಉತ್ತರ ಹೇಳಬೇಕು. ಈಗ ಅಧಿಯಜ್ಞೋ ಅಹಮೇವ ಅತ್ರ ಅಂತ. ನಾನೇ ಅಂದರೆ ಪರಬ್ರಹ್ಮಸ್ವರೂಪವೇ ಈ ದೇಹದಲ್ಲಿ ಇದ್ದಾಗ ಅದಕ್ಕೆ ಅಧಿಯಜ್ಞ ಅಂತ ಕರೀತಾರೆ. ಈ ದೇಹದಲ್ಲಿ ಇದ್ದಾಗ ಅಧಿಯಜ್ಞ ಅಂತ ಕರೀತಾರೆ ಅಂತ ಹೇಳಿದಾಗ ನಿಮಗೊಂದು ಸಂಶಯ ಬರ್ತದೆ. ನಿನ್ನೆ ದಿವಸ ದೇಹದಲ್ಲಿರುವಂತಹ ಪರಬ್ರಹ್ಮ ವಸ್ತುವಿಗೆ ನೀವು ಏನಂತ ಹೇಳಿದ್ರಿ? ಅಧ್ಯಾತ್ಮ ಅಂತ ಹೇಳಿದ್ರಿ. ಮತ್ತು ನಿಮಗೇನು ಬೇರೆ ಶಬ್ದ ಇಲ್ವಾ? ಮತ್ತೆ ಪುನಃ ಇಲ್ಲೇ ಅದನ್ನೇ ಹೇಳ್ತಿದ್ದೀರಾ ಬೇರೆ ರೀತಿಯಲ್ಲಿ. ಇದೊಂದು ಸಂಶಯ ಬರ್ತದೆ. ಸಂಶಯ ಹಾಗೆ ಇರಲಿ. ಇದಾದಮೇಲೆ ಒಂದು ಸಣ್ಣ ಉಪಸಂಹಾರ ಮಾಡ್ತಾನೆ, ಆಗ ಸ್ಪಷ್ಟ ಆಗ್ತದೆ. ಅಂದರೆ ಬರೇ ದೇಹದಲ್ಲಿ ಇದ್ದರೆ ಸಾಲದು. ಈ ದೇಹದಲ್ಲಿದ್ದು ಏನು ಮಾಡಬೇಕು ಅವನಂದರೆ ಯಜ್ಞ ಮಾಡಬೇಕು. ಅದಕ್ಕೋಸ್ಕರ ಆ ಶಬ್ದ ಇಟ್ಟಿದ್ದಾನೆ ಅವನು. ಹಾಗಾಗಿ ಈ ದೇಹದಲ್ಲಿರುವಂತಹ ಅಧಿಯಜ್ಞನೂ ಸಹ ನಾನೇ ಅಂದರೆ ಪರಬ್ರಹ್ಮ ವಸ್ತುವೇ ಅಂತ ಅರ್ಥ. ಯಜ್ಞ ಅಂದರೆ ಏನು? ಯಜ್ಞ ಅಂದರೆ ಪೂಜೆ. ಯಜ ದೇವಪೂಜಾಯಾಮ್ ಅಂತ ಧಾತು. ಪೂಜೆಗೆ ಒಂದು ಪೂಜ್ಯವಾದಂಥ ವಸ್ತು ಇರಬೇಕು. ಪೂಜ್ಯ ವಸ್ತು ಇಲ್ಲದೇ ಇದ್ದರೆ ಪೂಜೆ ಅನ್ನೋದು ನಡೆಯೋದಿಲ್ಲ. ಒಂದೊಂದು ಯಜ್ಞಕ್ಕೂ ಸಹ ಬೇರೆ ಬೇರೆ ದೇವತೆಗಳಿದ್ದಾರೆ. ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ಹೀಗೆ ಬೇರೆ 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 ಎಲ್ಲ ದೇವತೆಗಳು. ಅವರೆಲ್ಲರೂ ಸಹ ಯಜ್ಞಭೋಕ್ತರು. ಆದರೆ ಇವರು ಯಜ್ಞಭೋಕ್ತರು ಹೌದು, ಸ್ವತಂತ್ರರಾಗಿ ಅಲ್ಲ. ಇವರೆಲ್ಲರೂ ತಿನ್ನುವುದು ದನ್ನು ತಿನ್ನುವನು ಇನ್ನೊಬ್ಬ ಇದ್ದಾನೆ ಅಂತ. ಅವನೇ ನಿಜವಾದ ಅರ್ಥದಲ್ಲಿ ಯಜ್ಞಭೋಕ್ತ. ಹಾಗೆ ಈ ದೇಹದಲ್ಲಿ ನಿರಂತರ ಒಂದು ಯಜ್ಞ ನಡೀತಾ ಇರ್ತದಲ್ಲ, ಆ ಯಜ್ಞಭೋಕ್ತ ಯಾರು ಅಂತ ಅರ್ಜುನನ ಪ್ರಶ್ನೆ. ಯಜ್ಞಾಭಿಮಾನಿ ದೇವತೆ ವಿಷ್ಣು ಅಂತ ಶಾಸ್ತ್ರ ಹೇಳುತ್ತೆ. ಯಜ್ಞೋ ವೈ ವಿಷ್ಣು ಅಂತ ಈ ಮಾತು ಹಿಂದೂ ಬಂದಿತ್ತು. ಹಾಗಾಗಿ ಆ ಯಜ್ಞ ಎನ್ನುವಂಥ ಹೆಸರೇ ವಿಷ್ಣು ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ವಿಷ್ಣು ಅಂದರೆ ಲಕ್ಷ್ಮೀಪತಿಯಾದ ವಿಷ್ಣು ಅಂತ ಅರ್ಥ ಅಲ್ಲ. ವಿಶಲ್ರ ವ್ಯಾಪನೆ, ಯಾವುದು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಇದೆಯೋ ಆ ತತ್ವಕ್ಕೆ ವಿಷ್ಣು ಅಂತ ಹೆಸರು. ಇಲ್ಲಿ ಕೃಷ್ಣ, ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, ಭಗವದಾವೇಶ ಭರಿತವಾಗಿ
ಭಗವದಾವೇಶ ಭರಿತನಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ಅವನು ಪರಬ್ರಹ್ಮ ತತ್ವದ ನೆಲೆಯಲ್ಲಿ ನಿಂತು ಈ ಮಾತನ್ನು ಹೇಳ್ತಿದ್ದಾನೆ. ಹಾಗಾಗಿ ವಿಷ್ಣು ಅನ್ನುವುದಕ್ಕೆ ಅರ್ಥ ಸರ್ವತ್ರ ವ್ಯಾಪಕವಾದಂತಹ ತತ್ವ. ಆ ತತ್ವಕ್ಕೆ ಇನ್ನೊಂದು ಹೆಸರು ಯಜ್ಞ ಅಂತ ಹೆಸರು ಅಂತ. ಮತ್ತು ಆ ವಿಷ್ಣು ಅವನು ನಾನೇ, ಯಾರು? ಪರಬ್ರಹ್ಮವೇ ಅಂತ. ಹಾಗಿದ್ದರೆ ಈ ಯಜ್ಞಪತಿ ವಿಷ್ಣು ಅಂತ ಆದರೆ ಈ ದೇಹದಲ್ಲಿ ಏನು ಯಜ್ಞ ನಡೆಯುತ್ತೆ ಅಂತ ಒಂದು ಪ್ರಶ್ನೆ. ನಾನು ಪ್ರಾಯಶಃ ಹಿಂದೆ ಹೇಳಿದ ನೆನಪು, ಮಹಾನಾರಾಯಣ ಉಪನಿಷತ್ತಿನಲ್ಲಿ ವಿದುಷೋ ಯಜ್ಞ ಅಂತ ಒಂದು ಮಂತ್ರಭಾಗ ಬರುತ್ತೆ. ಅಲ್ಲಿ ಆ ಸಾಧಕನಾದಂತಹ ಉಪಾಸಕನಾದವನು ತನ್ನ ಜೀವನವನ್ನೇ ಒಂದು ಯಜ್ಞಮಯವಾಗಿ ಮಾಡಿಕೊಳ್ತಾನೆ. ಅದು ಹೇಗೆ ಎನ್ನುವಂಥ ವಿವರಣೆಯನ್ನು ಅಲ್ಲಿ ಮಂತ್ರದುಷ್ಟರಾದಂಥ ಋಷಿಗಳು ಹೇಳಿದ್ದಾರೆ. ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರ ಮಿಧ್ವಮುರೋವೆ ದಿರ್ಲೋಮಾನಿ ಬರ್ಹಿ ಅಂತ ಪ್ರಾರಂಭ ಆಗತ್ತೆ. ಆತ್ಮವೇ ಯಜ್ಞವನ್ನು ಮಾಡುವಂಥ ಕರ್ತ, ಶ್ರದ್ಧೆಯೇ ಆ ಯಜಮಾನನ ಪತ್ನಿ, ಶ್ರದ್ಧಾ ಪತ್ನಿ ಶರೀರ ಮಿಧ್ಮಂ. ಯಜ್ಞವನ್ನು ಮಾಡೋದಕ್ಕೆ ಇಧ್ಮ ಕಟ್ಟಿಗೆಗಳ ಒಂದು ಗಂಟು ಬೇಕು. ಯಾವುದು? ಅದನ್ನು ಹೋಮ ಮಾಡಬೇಕು. ಯಾವುದು ಹಾಗಿದ್ರೆ ಇಧ್ಮ ಅಂದರೆ ಈ ದೇಹವೇ ಒಂದು ಇಧ್ಮ. ಹೀಗೆ ವರ್ಣನೆ ಮಾಡ್ತಾ 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 ಹೋಗುತ್ತೆ. ಅಲ್ಲಿ ಏನು ಹೇಳ್ತು? ಈ ಜೀವನವೇ ಒಂದು ಯಜ್ಞ. ಈ ಜೀವನ ಯಜ್ಞಕ್ಕೆ ಯಜ್ಞಪತಿ ಯಾರು ಅಂದರೆ ಅಹಮೇವ, ನಾನೇ. ಅಂದರೆ ಆ ಚೈತನ್ಯ ಸ್ವರೂಪನಾದಂಥ ನಾನೇ. ನನಗೆ ಇಲ್ಲಿ ವಿಷ್ಣು ಅಂತ ಹೆಸರು, ವ್ಯಾಪಕನಾದದ್ರಿಂದ ಅಂತ. ಇದು ಒಂದರ್ಥ. ಮತ್ತು ಇಲ್ಲಿ ಏನು ಯಜ್ಞ ನಡೆಯುತ್ತೆ, ಏನು ಯಜ್ಞ ನಡೆಯುತ್ತೆ ಅನ್ನೋದನ್ನು ಮುಂದೆ 15ನೇ ಅಧ್ಯಾಯ ಹೇಳುತ್ತೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಂದರೆ ನಾವು ತಿಂದಂತಹ ಆಹಾರವನ್ನು 4 ಭಾಗವಾಗಿ ವಿಂಗಡಿಸುವಂತಹ ಒಂದು ಕ್ರಿಯೆ ಇಲ್ಲಿ ನಡೀತದೆಯಲ್ಲ. ಈ ದೇಹ ಜಡ ಅನ್ನೋದು ಎಲ್ಲರಿಗೂ ಗೊತ್ತು. ಕೇವಲ ಜಡವಾದಂಥ ದೇಹದಲ್ಲಿ ಈ ಕ್ರಿಯೆ ನಡಿಬೇಕು ಅಂತಾದರೆ ಅಲ್ಲೊಂದು ಚೈತನ್ಯ ವಸ್ತು ಇರಬೇಕು. ದೇಹವೇ ತಿನ್ನುವುದಲ್ಲ, ದೇಹದ ಒಳಗಿರುವಂತಹ ಚೈತನ್ಯ ವಸ್ತು ಅದನ್ನು ಸ್ವೀಕಾರ ಮಾಡ್ತದೆ. ಬರೇ ದೇಹವೇ ತಿನ್ನುವಂತಿದ್ರೆ ಡೆಡ್ ಬಾಡಿಯೂ ತಿನ್ನಬೇಕಾಗಿತ್ತು, ಅಲ್ಲೂ ಪಚನಕ್ರಿಯೆ ಆಗಬೇಕಾಗಿತ್ತು. ಯಾಕೆ ಆಗುವುದಿಲ್ಲ? ಅಲ್ಲಿ ಚೇತನದ ಅಂಶ ಇಲ್ಲ. ಕೃಷ್ಣ ಹೇಳ್ತಾ ಇರೋದು ಅದು. ಈಗ ಮತ್ತೆ ನಿಮಗೆ ಇನ್ನೊಂದು ಸಂಶಯ ಬರ್ತದೆ. ನಿನ್ನೆ ದಿವಸ ಅಧ್ಯಾತ್ಮ ಅಂತ ಜೀವ ಅಂತ ಹೇಳಿದ್ರಿ, ಜೀವನಿಗೆ ಅಧ್ಯಾತ್ಮ ಅಂತ. ಈಗ ತಾನೇ ಮತ್ತೆ ಪುನಃ ಇಲ್ಲಿ ಹೇಳಿದ್ರಿ ಏನು? ಅಧಿಯಜ್ಞ ಎನ್ನುವಂಥ ಶಬ್ದ ಈಗ ಹೇಳ್ತಾ ಇದ್ದೇನೆ, ಅಧಿದೈವತ ಎನ್ನುವಂಥ ಶಬ್ದ ಎಲ್ಲ ಒಂದೇ ಅರ್ಥವನ್ನು ಕೊಡ್ತಾವಲ್ಲ ಸ್ವಲ್ಪ ಸ್ವಲ್ಪ. ಹೌದು, ಕ್ರಿಯೆಯಿಂದ ಬೇರೆ ಬೇರೆ. ಮುಂದೆ ಹೇಳ್ತೇನೆ ಅದನ್ನು. ಹೀಗೆ ನಾವು ತಿಂದಂತಹ ಆಹಾರಗಳನ್ನೆಲ್ಲ ಪಚನ ಮಾಡಿ ನಮ್ಮ ದೇಹದ ಯಾವ ಯಾವ ಭಾಗಕ್ಕೆ ಎಷ್ಟೆಷ್ಟನ್ನು ಕಳಿಸ್ಬೇಕು, ಹೇಗೆ ಹೇಗೆ ಕಳಿಸ್ಬೇಕು ಅಂತ ವ್ಯವಸ್ಥೆ ಮಾಡುವಂಥ ಒಬ್ಬ ವ್ಯವಸ್ಥಾಪಕ ಇಲ್ಲಿದ್ದಾನಲ್ಲ, ಆ ವ್ಯವಸ್ಥಾಪಕನಾದ ನನಗೆ ಏನಂತ ಹೆಸರು? ನನಗೆ ಅಧಿಯಜ್ಞ ಅಂತ ಹೆಸರು. ಇದಿಷ್ಟು ಈ ಶ್ಲೋಕದ ಪ್ರಶ್ನೆಗಳಿಗೆ ನಾವು ಕಾಣುವಂಥ ಉತ್ತರ. ಅಲ್ಲಿಗೆ ಈ ಶ್ಲೋಕದಲ್ಲಿ ನಾವು ಅಧಿಭೂತ ಅನ್ನೋದಕ್ಕೆ ಉತ್ತರ ಪಡೆದ್ವಿ, ಅಧಿದೈವತ ಅನ್ನೋದಕ್ಕೆ ಉತ್ತರ ಪಡೆದ್ವಿ, ಮತ್ತು ಅಧಿಯಜ್ಞ ಎನ್ನುವಂಥ ಪ್ರಶ್ನೆಗೂ ಸಹ ನಾವು ಉತ್ತರವನ್ನು ಪಡೆದ್ವಿ. ಈಗ ಒಂದು ವಿವರಣೆ ನಾನು ಕೊಡಬೇಕು. ನಿನ್ನೆ ದಿವಸ ಬ್ರಹ್ಮ ಅನ್ನೋದಕ್ಕೆ ನಾವು ವಿವರಣೆಯನ್ನು ನೋಡಿದ್ದೇವೆ, ಮತ್ತು ಅಧ್ಯಾತ್ಮ ಅನ್ನೋದಕ್ಕೂ ವಿವರಣೆ ನೋಡಿದ್ದೇವೆ. ಇವತ್ತು ಅಧಿದೈವ ಅನ್ನೋದಕ್ಕೂ ವಿವರಣೆಯನ್ನು ನೋಡಿದ್ವಿ, ಮತ್ತು ಅಧಿಯಜ್ಞ ಅಂತ. ಮೇಲುನೋಟಕ್ಕೆ ನೋಡಿದಾಗ ಈ 4 ಒಂದೇ ಅಂತ ಕಾಣ್ತವೆ. ಮೇಲ್ನೋಟಕ್ಕೆ ನೋಡುವಾಗ ಅಷ್ಟೇ ಅಲ್ಲ, ನಿಜವಾಗಿಯೂ ಒಂದೇ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ ನೋಡಿ,
ಇರುವ ಒಂದೇ ಆ ಮಹಾಚೈತನ್ಯ, ಅದು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ. ಅದಕ್ಕೆ ಬ್ರಹ್ಮ ಅಂತ ಕರೀತಾರೆ ಅಂತ. ಇದನ್ನೇ ನಿನ್ನೆ ಸ ಕೃಷ್ಣ ಹೇಳಿದ್ದ ಅಕ್ಷರಂ ಬ್ರಹ್ಮ ಪರಮಂ ಅಂತ. ಆ ಚೈತನ್ಯಕ್ಕೆ ಏನಂತ ಹೆಸರು? ಬ್ರಹ್ಮ. ಅದು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಸ್ಥಿತಿಯಲ್ಲಿದ್ದಾಗ ಬ್ರಹ್ಮ ಅಂತ ಹೆಸರು ಅದಕ್ಕೆ ಒಂದು. ಮತ್ತು ಆ ಒಂದೇ ಬ್ರಹ್ಮವೇ ದೇಹ ಸಂಬಂಧವನ್ನು ಹೊಂದಿ ಜೀವಭಾವದಲ್ಲಿದ್ದಾಗ, ಅಂದರೆ ಜೀವದೆಸೆಯಲ್ಲಿದ್ದಾಗ, ಅಹಂಕರ್ತ ಅಹಂಭೋಕ್ತ ಎನ್ನುವಂಥ ಸ್ಥಿತಿಯಲ್ಲಿದ್ದಾಗ ಅದೇ ಬ್ರಹ್ಮತತ್ವಕ್ಕೆ ಅಧ್ಯಾತ್ಮ ಅಂತ ಹೆಸರು. ಮತ್ತು ಒಂದೇ ಬ್ರಹ್ಮವೇ ಆದಿಜೀವನಾದಂಥ ಹಿರಣ್ಯಗರ್ಭನಲ್ಲಿ ಪ್ರತಿಫಲನವಾದಾಗ ಅದನ್ನು ಅಧಿದೈವ ಅಂತ ಕರೀತಾರೆ. ಹಿರಣ್ಯಗರ್ಭನಲ್ಲಿ ಪ್ರತಿಫಲನವಾದಾಗ ಅಧಿದೈವ, ಅದೇ ಚೇತನವೇ. ಮತ್ತು ಆ ಒಂದೇ ಬ್ರಹ್ಮವೇ ಮನುಷ್ಯ ದೇಹದಲ್ಲಿದ್ದು, ಪ್ರಾಣಿ ದೇಹದಲ್ಲಿ ಅಂದರೆ ನೀಚ ಪ್ರಾಣಿಗಳ ಅಥವಾ ನಿಮ್ನ ಪ್ರಾಣಿಗಳ ದೇಹದಲ್ಲಿದ್ದು ಅಲ್ಲ, ಮನುಷ್ಯ ದೇಹದಲ್ಲಿದ್ದು ಅವನು ತಿಂದಂಥ ಆಹಾರವನ್ನು ಜೀರ್ಣಗೊಳಿಸುವಾಗ ಆ ತತ್ವಕ್ಕೆ ಅಧಿಯಜ್ಞ ಅಂತ ಹೆಸರು. ಅಲ್ಲಿ ಏನು ಹೇಳ್ದಂಗಾಯಿತು? ಅಧಿಯಜ್ಞ ಅಂದರೂ ಒಂದೇ, ಮತ್ತು ಅಧಿದೈವ ಅಂದರೂ ಒಂದೇ, ಅಧ್ಯಾತ್ಮ ಅಂದರೂ ಒಂದೇ, ಬ್ರಹ್ಮ ಅಂದರೂ ಒಂದೇ, ಚೇತನ ಅಂದರೂ ಒಂದೇ. ಅರ್ಜುನ ಕೇಳಿದ 7 ಪ್ರಶ್ನೆಗಳಲ್ಲಿ ನಾವು 4 ಒಂದೇ ಅಂತ ನೋಡ್ದಂಗಾಯ್ತು ಇವಾಗ. ಅಂದರೆ ಬ್ರಹ್ಮ ಅಂದರೂ ಒಂದೇ, ಅಧ್ಯಾತ್ಮ ಅಂದರೂ ಒಂದೇ, ಅಧಿದೈವ ಅಂದರೂ ಒಂದೇ, ಅಧಿಯಜ್ಞ ಅಂದರೂ ಒಂದೇ. ಕ್ರಿಯೆಯಿಂದಾಗಿ ಬೇರೆ ಬೇರೆಯ ಹೆಸರು. ಒಬ್ಬನೇ ವ್ಯಕ್ತಿ, ಮನೆಯಲ್ಲಿ ಮಕ್ಕಳಿಗೆ ಅಪ್ಪ, ಮಾವನ ಮನೆಗೆ ಹೋದರೆ ಅಳಿಯ, ಹೆಂಡತಿಗೆ ಗಂಡ, ಆಫೀಸಿಗೆ ಹೋದರೆ ಇನ್ನೊಂದು ಏನೋ ಅವನ ಪೋರ್ಟ್ಫೋಲಿಯೋ, ಡಾಕ್ಟ್ರ್ ಹತ್ರ ಹೋದರೆ ಪೇಷಂಟು. ಸಾಧ್ಯ ಉಂಟೋ ಇಲ್ವೋ? ಉಂಟು. ಹಾಗೆ ಆ ಒಂದೇ ತತ್ವ ಅದರ ಕ್ರಿಯೆಯಿಂದಾಗಿ, ಸ್ಥಾನದಿಂದಾಗಿ ಬೇರೆ ಬೇರೆ ಹೆಸರು. ಅರ್ಜುನ ಕೇಳಿದ 7 ಪ್ರಶ್ನೆಗಳಲ್ಲಿ 6ರಲ್ಲಿ ನಾವು 4 ನೋಡಿ ಆಯಿತು, ಇನ್ನು 2 ಬಂದಿತ್ತು. ಯಾವ್ಯಾವುದು? ಒಂದು ಕರ್ಮ ಅಂದರೆ ಏನು ಅಂತ ಕೇಳಿದ್ದ, ಮತ್ತು ಇನ್ನೊಂದು ಅಧಿಭೂತ. ಈಗ ತಾನೇ ನಾವು ನೋಡ್ಕೊಂಡು ಹೋದ್ವಿ. ಅಧಿಭೂತ ಅಂದರೆ ಶರೀರ, ಅಂದರೆ ಹುಟ್ಟಿ ಸಾವಿಗೆ ಒಳಗಾಗುವಂಥದ್ದು ಜಡವಾದ ವಸ್ತು. ಕರ್ಮವೂ ಜಡ. ಅಂದರೆ ಅರ್ಜುನ ಕೇಳಿದ 7 ಪ್ರಶ್ನೆಗಳಲ್ಲಿ ಒಂದನ್ನು ನಾವು ಇನ್ನು ಮುಂದೆ ನೋಡ್ತೇವೆ. 6ರಲ್ಲಿ ಬ್ರಹ್ಮ ಮತ್ತು ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ ಈ 4 ಒಂದೇ ಪರಬ್ರಹ್ಮ ವಸ್ತು. ಮತ್ತು ಕರ್ಮ ಮತ್ತು ಅಧಿಭೂತ ಇವೆರಡು ಜಡ. ಅಲ್ಲಿಗೆ ಕೃಷ್ಣ ಏನು ಹೇಳ್ದಂಗಾಯಿತು? ಪ್ರಪಂಚ ಅಂದರೆ ಇಷ್ಟೇ, ಜಡ ಮತ್ತು ಚೇತನ. ಚೇತನದ ಭಾಗಕ್ಕೆ ಬ್ರಹ್ಮ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ ಅಂತ ಕರೀತಾರೆ. ಜಡವಾದ ಭಾಗಕ್ಕೆ ಕರ್ಮ ಅಂತ ಕರೀತಾರೆ, ಮತ್ತು ಅಧಿಭೂತ ಅಂತಲೂ ಕರೀತಾರೆ. ಪ್ರಾಯಶಃ ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡಿದ್ದೇನೆ ಇವಾಗ. ಇಷ್ಟು ಹಿನ್ನೆಲೆಯಲ್ಲಿ ಈಗ ಅರ್ಜುನನ 7ನೆಯ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಬೇಕು. ಕೃಷ್ಣ ಮುಂದಿನ 5ನೆಯ ಶ್ಲೋಕವನ್ನು ಹೇಳ್ತಾನೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಅರ್ಜುನ ಯಾವಾತ ತನ್ನ ಕಡೆಯ ಕಾಲದಲ್ಲಿ ನನ್ನನ್ನೇ ಸ್ಮರಿಸ್ತಾ ಈ ಕಳೇಬರವನ್ನು ತ್ಯಜಿಸ್ತಾನೋ ಅವನು ನನ್ನನ್ನು ಬಂದು ಸೇರಿಕೊಳ್ತಾನೆ ಅಂತ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಿಷ್ಟು ಶ್ಲೋಕದ ಅರ್ಥ. ಯಾಕೆ ಕೃಷ್ಣ ನಾಸ್ತ್ಯತ್ರ ಸಂಶಯ, ಈ ವಿಷಯದಲ್ಲಿ ಸಂಶಯ ಪಡಬೇಡ ಅಂತ ಯಾಕೆ ಹೇಳ್ತಾನೆ ಅಂದರೆ, ಸಾಮಾನ್ಯ ಜನರಿಗೆ ಕೃಷ್ಣ ಒಬ್ಬ ಗೊಲ್ಲ ಬಾಲಕ. ಹಾಗಾಗಿ ಅವನೇನು ಮಹಾ ಓದಿದ್ದೆಲ್ಲ ಇಲ್ಲ. 64 ದಿವಸ ಅವನು ಸ್ಕೂಲಿಗೆ ಓದದ್ದು. ಇಷ್ಟು ದಿವಸದಲ್ಲಿ ಅವನ ಹಣೆ ಬರ ಏನು ಕಲಿತಾನೆ? ನಾವು 20 ವರ್ಷ ಅಲ್ಲ, ಗಡ್ಡ ಹಣ್ಣಾದ್ಮೇಲೂ ನಾವು ಓದ್ತಾ ಇದ್ದೇವೆ. ನಮಗೆ ಅರ್ಥ ಆಗದೆ ಇರೋದು ಕೃಷ್ಣನಿಗೆ ಏನು ಮಹಾ ಅರ್ಥ ಆಗಿದೆ?
ಎನ್ನುವಂಥ ಈ ಅಡ್ಡ ಸಂಶಯಗಳು, ಅಡ್ಡ ಪ್ರಶ್ನೆಗಳು ಬರ್ತವೆ. ಇದನ್ನೆಲ್ಲ ಮೊದಲೇ ಯೋಚಿಸಿದಂಥ ಕೃಷ್ಣ ಹೇಳ್ತಾನೆ, ನಾಸ್ತ್ಯತ್ರ ಸಂಶಯ, ಈ ವಿಷಯದಲ್ಲಿ ಸಂಶಯ ಪಡಬೇಡ ನೀನು ಅಂತ. ಅದರ ಜೊತೆಗೆ ಇನ್ನೊಂದು ಅಂಶ, ಭಗವಂತನ ಮಾತಿನಲ್ಲಿ ಮತ್ತು ಶಾಸ್ತ್ರದ ವಿಚಾರದಲ್ಲಿ ನಾವು ಸಂಶಯವನ್ನು ಪಡಬಾರದು. ಈ ಎರಡರಲ್ಲೂ ಸಹ ಸ್ವಾರ್ಥ ಎನ್ನುವುದು ಇಲ್ಲ. ಎಲ್ಲಿ ಸ್ವಾರ್ಥ ಇಲ್ವೋ ಅದು ಪ್ರಾಮಾಣಿಕವಾದ ವಿಚಾರ. ಎಲ್ಲಿ ಸ್ವಾರ್ಥ ಸೇರಿಕೊಂಡಿರುತ್ತದೆಯೋ ಅಲ್ಲಿ ದುರ್ವಿಚಾರವು ಮಿಶ್ರಣ ಆಗಿ ಇರ್ತದೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಈ ವಿಷಯದಲ್ಲಿ ನೀನು ಸಂಶಯ ಪಡಬೇಡ ಅಂತ. ಇದಿಷ್ಟು ಈ ಶ್ಲೋಕದ ಅರ್ಥ. ನಿನ್ನೆ ದಿವಸ ನಾನು ಹೇಳಿದ್ದೆ, ಈ ಅಧ್ಯಾಯ ಮುಖ್ಯವಾಗಿ ಮರಣವಿದ್ಯೆಯನ್ನು ಬೋಧಿಸುವಂತಹ ಅಧ್ಯಾಯ ಅಂತ. ಮನುಷ್ಯನಿಗೆ ಎಲ್ಲವೂ ತಿಳಿದಿದೆ, ಆದರೆ ಹೇಗೆ ಸಾಯಬೇಕು ಅಂತ ಮಾತ್ರ ಗೊತ್ತಿಲ್ಲ ಅನ್ನೋದನ್ನು ಕೃಷ್ಣ ಈ ಶ್ಲೋಕದ ಮೂಲಕ ಹೇಳ್ತಾನೆ. ಯಾಕೆ ಅಂದರೆ, ಮನುಷ್ಯನಾಗಿ ಹುಟ್ಟಿಯೂ ಸಹ ಸಾಮಾನ್ಯ ಪ್ರಾಣಿಗಳಂತೆ ಸತ್ತರೆ ಮನುಷ್ಯ ಜನ್ಮಕ್ಕೆ ಏನು ಬೆಲೆ? ಹುಟ್ಟಿದ ಎಲ್ಲ ಪ್ರಾಣಿಗಳೂ ಸಾಯ್ತವೆ, ಆದರೆ ಮನುಷ್ಯನ ಸಾವಿನಲ್ಲಿ ಒಂದು ವಿಶೇಷತೆ ಇರಬೇಕು ಎನ್ನುವುದು ಕೃಷ್ಣನ ಮಾತಿನ ಅರ್ಥ. ನಿಜವಾಗಿ ಯೋಚನೆ ಮಾಡಿದರೆ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವನು ಕಟ್ಟಿಕೊಂಡು ಬಂದಂಥ ಪ್ರಾರಬ್ಧ ಕರ್ಮವೇ ಅವನ ಬದುಕಿಗೆ ಒಂದು ವ್ಯವಸ್ಥೆ ಮಾಡ್ತದೆ. ಆದರೆ ತಾನು ಹೇಗೆ ಸಾಯಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಈ ಸಾಯಬೇಕು ಅನ್ನೋದನ್ನು ಅಭ್ಯಾಸ ಮಾಡಬೇಕು ಅಂತಾನೆ ಕೃಷ್ಣ. ಹೇಗೆ ಸಾಯಬೇಕು ಅನ್ನೋದನ್ನು ಅಭ್ಯಾಸ ಮಾಡಬೇಕು ಅಂತ. ಯಾಕೆಂದರೆ ಹುಟ್ಟಿದ ಮನುಷ್ಯನ ಜೀವನ ಪ್ರಾರಬ್ಧ ಕರ್ಮದಿಂದ ಸಾಗ್ತದೆ, ಆದರೆ ಸಾವು ಮಾತ್ರ ಹಾಗಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ಮಾನವ ಪ್ರಯತ್ನ ಮಾಡಿ ಚಿನ್ನದಂಥ ಸಾವನ್ನು ತಂದುಕೊಳ್ಬೇಕೆ ಅಷ್ಟೇ ಹೊರತು ಮತ್ತೆ ಮತ್ತೆ ಹುಟ್ಟಲಿಕ್ಕೆ ಬೇಕಾದಂಥ ಸಾವನ್ನು ತಂದುಕೊಳ್ಳಬಾರದು. ಮರಣ ಎನ್ನುವಂಥದ್ದು ಕೊನೆಯ ಮರಣ ಆಗಬೇಕೆ ಅಷ್ಟೇ ಹೊರತು ಮತ್ತೆ ಮತ್ತೆ ಮರಣಕ್ಕೆ ತಂದೊಡ್ಡುವ ಮರಣ ಆಗಬಾರದು. ಯಾಕೆ ಅಂದರೆ ಮನುಷ್ಯ ಈ ಪ್ರಪಂಚಕ್ಕೆ ಬರುವಾಗ ಆತ್ಮವಿಸ್ಮೃತಿಯಿಂದ ಅಳತಾ ಅಳತಾ ಬರ್ತಾನೆ. ಆದರೆ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ಆತ ಅಳತಾ ಅಳತಾ ಹೋಗಬಾರದು ಎನ್ನುವುದು ಕೃಷ್ಣನ ಮಾತಿನ ಅರ್ಥ. ಪ್ರಪಂಚಕ್ಕೆ ಬರುವಾಗ ಆತ್ಮವಿಸ್ಮೃತಿಯಿಂದ ಕೋಹಂ ಕೋಹಂ ಅಂತ ಹೇಳ್ಕೊಂಡು ಹುಟ್ಟುತ್ತಾ ಇರ್ತಾನೆ. ಆದರೆ ಇಲ್ಲಿ ಬಂದಾದಮೇಲೆ ಸಾಧನೆಯನ್ನು ಮಾಡ್ತಾ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ಸೋಹಂ ಸೋಹಂ ಅಂತ ಸಂತೋಷ ಭರಿತನಾಗಿ ಹೋಗಬೇಕು. ಇದು ಕೃಷ್ಣನ ಮಾತಿನ ಅರ್ಥ. ಯಾಕೆ ಅಂದರೆ ಹೀಗೆ ಅಂದುಕೊಂಡು ಯಾವನು ಪ್ರಾಣ ಬಿಡ್ತಾನೋ ಅದು ನಿಜವಾಗಿಯೂ ಸಹ ಚಿನ್ನದಂಥ ಮರಣ. ಹಾಗೆ ಅಂದುಕೊಂಡು ಪ್ರಾಣ ಬಿಟ್ಟಾಗ ಅದು ಕೊನೆಯ ಮರಣ. ಆದ್ದರಿಂದ ಮನುಷ್ಯ ಯಾಕೆ ಹುಟ್ಟುತ್ತಾನೆ ಅಂದರೆ ಮತ್ತೆ ಮತ್ತೆ ಹುಟ್ಟೋದಕ್ಕೋಸ್ಕರ ಹುಟ್ಟುತ್ತಾನೆ ಎನ್ನುವಂಥ ಉತ್ತರ ಬರಬಾರ್ದು. ಹಾಗೆ ಯಾಕೆ ಸಾಯ್ತಾನೆ ಅಂದರೆ ಮತ್ತೆ ಮತ್ತೆ ಸಾಯೋದಕ್ಕೋಸ್ಕರ ಸತ್ತಿದ್ದಾನೆ ಎನ್ನುವಂಥ ಉತ್ತರವೂ ಬರಬಾರದು. ಇದನ್ನೇ ಕಠೋಪನಿಷತ್ತು ಹೇಳುತ್ತೆ, ಒಮ್ಮೆ ಹುಟ್ಟು, ಒಮ್ಮೆ ಮಾತ್ರ ಸಾಯಿ. ಅಂದರೆ ಒಂದು ಸಲ ನಿನಗೆ ಹುಟ್ಟು ಬಂತು ಅಂತಾದರೆ ಆ ಹುಟ್ಟಿನಲ್ಲಿಯೇ ನೀನು ಇನ್ನೊಮ್ಮೆ ಹುಟ್ಟಬೇಕಾದ ಕಟ್ಟನ್ನು ಕಳಚಿಕೊಂಡು ಹೋಗಿಬಿಡು ಹೀಗೆ ಅಂತ. ಈ ಸಂದರ್ಭದಲ್ಲಿ ಕೃಷ್ಣ ಅದಕ್ಕೆ ಪೂರಕವಾದ ಅಂಶ ಹೇಳ್ತಾನೆ. ಏನು ಅಂದರೆ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಹಾಗಿದ್ರೆ ಇಂತಹ ಮರಣ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ನನ್ನನ್ನೇ ಸ್ಮರಣೆ ಮಾಡ್ತಾ ದೇಹವನ್ನು ಬಿಡು ಅಂತ. ಆದರೆ ಎಷ್ಟು ಜನರಿಗೆ ಸಾಧ್ಯ ಎನ್ನುವಂಥ ಒಂದು ಪ್ರಶ್ನೆ. ರಾಮಾಯಣದ ಒಂದು ಪ್ರಸಂಗ, ವಾಲಿಯ ವಧೆಯ ಪ್ರಸಂಗ ನಿಮಗೆ ಗೊತ್ತು. ರಾಮ ವಾಲಿಗೆ ಬಾಣವನ್ನು ಬಿಟ್ಟು ತಕ್ಷಣ ಅವನನ್ನು ಸಾಯಿಸಲಿಲ್ಲ. ಬಾಣವನ್ನು ಬಿಟ್ಟ, ವಾಲಿಗೆ ತಗುಲಿತು. ವಾಲಿ
ಏಳಲಾಗದೇ ಇರುವಂಥ ಸ್ಥಿತಿಯಲ್ಲಿ ಮಲಗಿದ. ರಾಮ ಪ್ರತ್ಯಕ್ಷನಾದ. ಮೊದಲು ರಾಮನನ್ನು ಜರದ. ಕೊನೆಗೆ ವಾಲಿಗೆ ಜ್ಞಾನೋದಯ ಆಯಿತು. ಆ ಸಂದರ್ಭದಲ್ಲಿ ಜ್ಞಾನೋದಯ ಆದಮೇಲೆ ರಾಮ ಹೇಳ್ತಾನೆ, ನಿನಗೆ ಬದುಕುವ ಆಸೆ ಇದ್ದರೆ ಹೇಳು, ನಿನ್ನನ್ನು ಮತ್ತೆ ಪುನಃ ನಾನು ಬದುಕ್ತೇನೆ. ಹೇಗೂ ನಿನ್ನನ್ನು ಸಾಯಿಸಲಿಲ್ಲವಲ್ಲ, ನಾನು ಬಾಣವನ್ನು, ನಿನ್ನ ದೇಹಕ್ಕೆ ನಾಟಿದ ಬಾಣವನ್ನು ನಾನು ತೆಗೆದರೆ ನೀನು ಬದುಕ್ತೀಯ, ಯೋಚನೆ ಮಾಡಬೇಡ ನೀನು. ಹಾಗಾಗಿ ನಿನಗೆ ಬದುಕುವ ಆಸೆ ಇದ್ದರೆ ಹೇಳು, ನಾನು ಈ ಬಾಣವನ್ನು ತೆಗಿತೇನೆ, ನೀನು ಹಾಯಾಗಿ ಇನ್ನೂ ಎಷ್ಟೋ ವರ್ಷಗಳ ಕಾಲ ಬದುಕ್ತೀಯಂತೆ. ನಿನಗೆ ಕೊಡ್ತೇನೆ ಸ್ವಾತಂತ್ರ್ಯವನ್ನು, ಬದುಕಬೇಕೋ ಸಾಯಬೇಕು ಅಂತ ನೀ ತೀರ್ಮಾನ ಮಾಡು ಅಂತ ಹೇಳಿದ. ರಾಮ ಮಾತ್ರ ಇಂಥ ಮಾತನ್ನು ಹೇಳಬಲ್ಲ. ಆಗ ವಾಲಿ ಒಂದು ಮಾತು ಹೇಳ್ತಾನೆ. ಏನು ಅಂದರೆ, ರಾಮ, ನನಗೆ ಇಷ್ಟು ದಿವಸ ಬದುಕುವ ಆಸೆ ಇತ್ತು, ನೀನು ನನ್ನನ್ನು ಬದುಕಲಿ ಅಂಥೇಳಿ ಒಂದಿಷ್ಟು ಆಯುಷ್ಯ ಕೊಟ್ಟೆ ಅಂತಿಟ್ಕೋ. ಎಷ್ಟು ವರ್ಷ ನಾನು ಬದುಕಬಲ್ಲೆ? ಇನ್ನೊಂದು 50 ವರ್ಷ, 100 ವರ್ಷ? ಬೇಡ, ಇನ್ನೂ ಒಂದು 100 ವರ್ಷ ಸೇರಿಸಿ, 200 ವರ್ಷ. ಆದರೆ ಒಂದು ದಿವಸ ನಾನು ಸಾಯಲೇಬೇಕು ಅಲ್ವಾ? ಎಂದೋ ಒಂದು ದಿನ ನಾನು ಸಾಯುವಾಗ ನನ್ನ ಕಣ್ಣು ಎದುರಿನಲ್ಲಿ ಇವತ್ತು ಕಾಣ್ತಾ ಇರುವಂಥ ರಾಮ ಕಾಣ್ತಾನೆ ಅಂತ ನನಗೇನೋ ವಿಶ್ವಾಸ. ಹಾಗಾಗಿ ನಾನು ಅಷ್ಟು ದಿನ ಬದುಕಿ ಕೊನೆಗೆ ಯಾರೂ ನನ್ನ ಹತ್ತಿರ ಇಲ್ಲದೆ ಇರುವಾಗ, ನಿನ್ನ ಸ್ಮರಣೆಯೂ ನನಗೆ ಬರದೇ ಇರುವಂಥ ಸ್ಥಿತಿಯಲ್ಲಿ ಇಷ್ಟು ಕಾಲ ನಾನು ಬದುಕುന്നിಲ್ಲ ಎನ್ನುವಂಥ ಅಹಂಕಾರದಿಂದ ಹಮ್ಮಿ ಬಿಮ್ಮಿ ನಾನು ಸಾಯುವಾಗ ಅಹಂಕಾರದ ಉಂಡೆಯಾಗಿ ಪ್ರಪಂಚವನ್ನು ಬಿಟ್ಟು ಹೋಗಲೋ, ಇವತ್ತು ನಿನ್ನನ್ನೇ ನೋಡ್ತಾ ನೋಡ್ತಾ ನಾನು ಸತ್ತು ಇದೇ ಕೊನೆಯ ಜನ್ಮವನ್ನಾಗಿ ಮಾಡಿಕೊಳ್ಳಲು. ಅದಕ್ಕೆ ವಿಚಾರ ಮಾಡೋದಕ್ಕೆ ತಾನೇ ನೀ ಈ ಬಾಣವನ್ನು ನನಗೆ ಪುಣಸಿಟ್ಟಿರೋದು ಇಲ್ಲಿ. ಅದರಿಂದ ನನಗೆ ಒಂದು ದಿನವೂ ನಿನ್ನ ಕೃಪಾ ಆಯುಷ್ಯ ಬೇಡ. ಹಾಗಿದ್ರೆ ನಿನ್ನ ಹತ್ರ ಕೇಳೋದಿಷ್ಟೇ, ನಿನ್ನನ್ನು ನೋಡ್ತಾ ನೋಡ್ತಾ ನಾನು ಕಣ್ಣು ಮುಚ್ಚುವ ಹಾಗೆ ಅನುಗ್ರಹಿಸು. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಆದ್ದರಿಂದ ನನಗೆ ನಿನ್ನ ಈ ಕೃಪೆಯಿಂದ ಬಂದಂಥ ಆಯುಷ್ಯ ಬೇಡ. ಯಾಕೆಂದರೆ ಅಂದು ಆ ಆಯುಷ್ಯವನ್ನು ಪಡೆದಾದ ಮೇಲೆ ನನಗೆ ದುರ್ಮರಣವೇ ಆಗ್ತದೆಯೋ ಎಂಥ ಮರಣ ಆಗ್ತದೆಯೋ ಗೊತ್ತಿಲ್ಲ. ಇಷ್ಟು ಒಳ್ಳೆಯ ಮರಣ ಅಂತೂ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ವಾಲಿಯ ಅಜ್ಞಾನ ತೊಲಗಿತ್ತು, ಅವನಿಗೆ ಜ್ಞಾನ ಸ್ಫುರಣೆಯಾಗಿತ್ತು. ಆದ್ದರಿಂದ ವಾಲಿ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ. ಯಾಕೆಂದರೆ ಭಗವಂತನ ಸ್ಮರಣೆಯೊಂದಿಗೆ ಅಥವಾ ಈ ಚರ್ಮಚಕ್ಷುಷವನನ್ನು ನೋಡ್ತಾ ನೋಡ್ತಾ ಸಾಯೋದುಂಟಲ್ಲ, ಅದೊಂದು ಮಹಾ ಸೌಭಾಗ್ಯೋಪೇತವಾದಂಥ ಮರಣ ಅಂತ. ಹಾಗಾಗಿ ವಾಲಿ ಹೀಗೆ ಹೇಳಿದ, ನನಗೆ ಮತ್ತೆ ಇನ್ನು ಬೇರೆ ಆಯುಷ್ಯ ಬೇಡ, ನಿನ್ನ ಎದುರಿನಲ್ಲಿ ನಾನು ಸಾಯ್ತೇನೆ ಅಂತ. ಅಷ್ಟಾದ ಮೇಲೆ ಈಗ ನಮ್ಮನ್ನು ಕಾಡುತ್ತೆ ಇಲ್ಲೊಂದು ಪ್ರಶ್ನೆ, ಹಾಗಿದ್ದರೆ ಮರಣ ಅಂದರೆ ಏನು? ಇದಕ್ಕೆಲ್ಲ ವಿವರಣೆಯನ್ನು ವೇದಾಂತ ಮಾತ್ರ ಕೊಡುತ್ತೆ. ಈ ಶರೀರದಿಂದ ಅನುಭವಿಸಬೇಕಾದಂತಹ ಕರ್ಮದ ಫಲ ಮುಗಿದಿರ್ತದೆ, ಇನ್ನೊಂದು ಶರೀರದಿಂದ ಅನುಭವಿಸಬೇಕಾದಂತಹ ಕರ್ಮದ ಫಲ ಇನ್ನೂ ಪ್ರಾರಂಭ ಆಗಿರುವುದಿಲ್ಲ. ಅದೇ ಮರಣ ಸ್ಥಿತಿ. ಅಂದರೆ ಈ ಶರೀರದಿಂದ ಅನುಭವಿಸುವಂತಹ ಕರ್ಮದ ಫಲ ಮುಗಿದಿರ್ತದೆ, ಇನ್ನೊಂದು ದೇಹದಿಂದ ಅನುಭವಿಸುವಂತಹ ಕರ್ಮದ ಫಲ ಆರಂಭ ಆಗಿರೋದಿಲ್ಲ. ಅಲ್ಲಿಗೇನಾಯಿತು, ಈ ದೇಹ ಕೊನೆಯಾಯಿತು, ಇನ್ನೊಂದು ದೇಹ ಬಂದಿಲ್ಲ. ಹಾಗಾಗಿ ಇದು ಸಂಧಿಕಾಲ. ಆದ್ದರಿಂದಲೇ ಈ ಸಂಧಿಕಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಬೇಕು. ಅದು ನಿಜವಾದ ಸಂಧ್ಯಾ ವಂದನೆ. ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಗೊತ್ತಾಯ್ತಲ್ಲ? ಆ ಕೊನೆಯ ಸಂಧಿ ಕಾಲದಲ್ಲಿ ಅವನ ಸ್ಮರಣೆ ಬರಲಿ ಅಂಥೇಳಿ ದಿನವೂ ನಾವು ಸಂಧ್ಯಾ ಸ್ಮರಣೆಯನ್ನು ಮಾಡಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಅರ್ಜುನ ಪ್ರಯಾಣದ ವಿಷಯವನ್ನು ಕೇಳ್ತಿದ್ದಾನೆ.
ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ ಅಂತ ಕೃಷ್ಣ ಹೇಳ್ತಿದ್ದಾನೆ. ಅಂತ್ಯಕಾಲದ ವಿಷಯವನ್ನು ಹೇಳ್ತಿದ್ದಾನೆ. ಏನು ಪ್ರಯಾಣ ಮತ್ತು ಅಂತ್ಯಕಾಲ ಎರಡು ಒಂದೇನಾ, ಬೇರೆ ಬೇರೆನಾ? ಎರಡೂ ಒಂದೇ. ಯಾಕೆ ಅಂದರೆ ಯುದ್ಧಕ್ಕೆ ಬಂದವನಿಗೆ ಪ್ರತಿ ಕ್ಷಣವೂ ಸಹ ಅಂತ್ಯಕಾಲವೇ ಅಲ್ವಾ? ಯಾವುದು ಆದಿಕಾಲ ಇದೆ ಅಲ್ಲಿ, ಎಲ್ಲವೂ ಸಹ ಅಂತ್ಯಕಾಲವೇ. ಯಾಕೆಂದರೆ ಯಾವ ಕ್ಷಣದಲ್ಲಾದರೂ ಸಹ ಅವರವರ ಅಂತ್ಯ ಆಗಬಹುದು. ಹಾಗಾಗಿ ಅರ್ಜುನ ಪ್ರಯಾಣಕಾಲೇ ಚ ಕಥಂ ಅಂತ ಕೇಳಿದರೂ ಕೃಷ್ಣ ಉತ್ತರ ಹೇಳಲಿಕ್ಕೆ ಪ್ರಾರಂಭ ಮಾಡುವಾಗ ಅಂತಕಾಲೇ ಚ ಮಾಂ ಅಂತ ಹೇಳ್ತಾನೆ. ಬಹಳ ಸೂಕ್ಷ್ಮವಾದಂಥ ವಿಚಾರಗಳು. ಅಂದರೆ ಅರ್ಜುನನ ಹತ್ರ ಕೃಷ್ಣ ಹೀಗೆ ಹೇಳಿದಾಗೆ, ನಿನ್ನ ಪ್ರಶ್ನೆಯನ್ನು ಸ್ವಲ್ಪ ನೀನು ಮಾಡಿಫೈ ಮಾಡ್ಕೋ, ಪ್ರಯಾಣ ಕಾಲ ಅಂತ ಕೇಳಬೇಡ, ಅಂತ್ಯಕಾಲ ಅಂತ ಕೇಳು ಅಂತ. ಯಾಕೆಂದರೆ ಆ ಅಂತ್ಯಕಾಲ ಅಂದರೆ ಇದಕ್ಕೆ ಇನ್ನೂ ಒಂದು ಅರ್ಥ ಉಂಟು, ಮತ್ತೆ ಪುನಃ ಹುಟ್ಟಿಲ್ಲದೇ ಇರುವ ಕಾಲ ಆಗುವಂಥದ್ದು ಅಂತ್ಯಕಾಲ ಅಲ್ವಾ? ಅರ್ಜುನ 50ರಷ್ಟು ಹೇಳಿದರೆ ಕೃಷ್ಣ ಅದಕ್ಕೆ 100ರಷ್ಟು ಹೇಳ್ತಾನೆ. ಹೀಗೆ ಅಂತ್ಯಕಾಲ ಯುದ್ಧ ಕಾಲ ಎನ್ನುವಂಥದ್ದು. ಹಾಗಾಗಿ ಪ್ರಯಾಣ ಹೌದು, ಪ್ರಯಾಣಕ್ಕಿಂತ ಹೆಚ್ಚು ಇದು ಅಂತ್ಯಕಾಲ. ಯಾಕೆ ಅಂದರೆ ಇಲ್ಲಿ ಪ್ರಯಾಣ ಅಂದರೆ ಏನು? ಈಗ ಒಂದು ಮನೆಯನ್ನು ಬಿಟ್ಟು ನಾವು ಇನ್ನೊಂದು ಮನೆಗೆ ಹೋಗುವಾಗ ಪ್ರಯಾಣ ಅಂತ ಹೇಳ್ತೇವೋ ಇಲ್ವೋ? ಹೇಳ್ತೇವೆ. ಹಾಗೆ ಈ ಒಂದು ಶರೀರವೇ ಒಂದು ಮನೆ. ಈ ಶರೀರ ಎನ್ನುವಂಥ ಮನೆಯನ್ನು ಬಿಟ್ಟು ಇನ್ನೊಂದು ಶರೀರ ಎನ್ನುವಂಥ ಮನೆಗೆ ಹೋಗುವಂಥ ಸ್ಥಿತಿಗೆ ಪ್ರಯಾಣ ಅಂತಲೂ ಹೇಳಬಹುದು. ಹಾಗಾಗಿ ಪ್ರಯಾಣ ಮತ್ತು ಅಂತ್ಯಕಾಲ, ಇದು ಅಂತ್ಯಕಾಲ ಅಂದರೆ ಏನಿದ್ರೂ ಸಹ ಅದು ಅಂತ್ಯ ಆಗುವಂಥದ್ದು. ಯುದ್ಧದಲ್ಲಂತೂ ಸಹ ಯಾವ ಕ್ಷಣದಲ್ಲಾದರೂ ಸಹ ಅಂತ್ಯ ಆಗಬಹುದು. ಯುದ್ಧಕ್ಕೆ ಹೋದವರಿಗಷ್ಟೇ ಅಲ್ಲ, ಮನೆಯಲ್ಲಿ ಕೂತವರಿಗೂ ಸಹ ಅದು ಅಂತಕಾಲ ಆಗಬಹುದು. ಯುದ್ಧಕ್ಕೆ ಹೋದರೆ ಸತ್ತೋಗ್ತಾರೆ, ನಾನು ಮನೆಯಲ್ಲೇ ಕೂತಿರ್ತೇನೆ ಅಂತ ಮನೇಲಿ ಕೂತವರು ಏನು ಸಾಯಲಿಲ್ವೇನೋ? ಸತ್ತಿದ್ದಾರೆ. ಯುದ್ಧಕ್ಕೆ ಹೋದವರು ಏನು ಬದುಕು ಬಂದಿಲ್ವೇನೋ? ಅವರು ಬದುಕು ಬಂದಿದ್ದಾರೆ. ಹಾಗಾಗಿ ಆ ಅಂತಕಾಲ ಯಾವುದು ಅನ್ನೋದನ್ನು ಅವನು ತೀರ್ಮಾನ ಮಾಡಬೇಕು. ಇದು ಅಂತ ಆಗುವುದಂತೂ ಸತ್ಯ. ಯಾಕೆ ಅಂತ ಆಗತ್ತೆ ಅಂದರೆ ಒಂದು ಕಾರಣ ಉಂಟು ಅದಕ್ಕೆ. ಯತ್ ಪ್ರಾತಃ ಸಂಸ್ಕೃತಂ ಚಾಹ್ನಂ ಸಾಯಂ ತಚ್ಚ ವಿನಶ್ಯತಿ ತದೀಯ ರಸ ಸಂಪುಷ್ಟೆ ಕಾಯೇ ಕಾನಾಮನಿತ್ಯತ. ನಾವು ಬೆಳಿಗ್ಗೆ ಅನ್ನ ಮಾಡಿದರೆ ಮಧ್ಯಾಹ್ನ 3-4 ಗಂಟೆ ಅಷ್ಟೊತ್ತಿಗೆ ಅದು ಹಳಸಿ ವಾಸನೆ ಹೊಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ನಾವು ಅದಕ್ಕೆ ಏನೇನೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಹಳಸದರೂ ಹಳಸದೇ ಇರುವ ಹಾಗೆ ಇರಲಿ, ಹಳಸದೇ ಇರುವ ಹಾಗೆ ಕಾಣಲಿ ಅಂತೆಲ್ಲ, ಅದು ಬೇರೆ ವಿಷಯ. ಯಾವುದೇ ಒಂದು ಪದಾರ್ಥ ಅಗ್ನಿಸ್ಪರ್ಶ ಆದ ಮೇಲೆ 6 ತಾಸು ಆದಮೇಲೆ ಅದು ಹಳಸ್ತದೆ. ಹೀಗೆ ಬೆಳಗ್ಗೆ ಮಾಡಿದಂಥ ಅನ್ನ ಮಧ್ಯಾಹ್ನ ಆಗುವ ವೇಳೆಗೆ ಹಳಸ್ತದೆ. ಬೇಡ, ಬೇಜಾರಾಗತ್ತೆ ಅಂದರೆ ಸಂಜೆ ಅಂತ ಅಂದ್ಕೊಳ್ಳಿ, ಸಂಜೆಗಂತೂ ಹಳಸ್ತದೆ. ಯತ್ ಪ್ರಾತಃ ಸಂಸ್ಕೃತಂ ಚಾನ್ನಂ ಸಾಯಂ ತಚ್ಚ ವಿನಶ್ಯತಿ. ಅಂದರೆ ಏನು ಹೇಳ್ದಂಗಾಯಿತು? ನಾವು ಮಾಡುವಂಥ ಪ್ರತಿಯೊಂದು ಆಹಾರವೂ ಸಹ ಅದು ಹಳಸಿ ಹೋಗುವಂಥದ್ದು ಕೆಲ ಕಾಲ ಆದಮೇಲೆ. ಅಂದರೆ ನಾವು ತಿನ್ನುವ ಪ್ರತಿಯೊಂದು ಆಹಾರದ ರಸವೂ ಸಹ ಹಳಸಿ ಹೋಗುವ ಆಹಾರದಿಂದ ಬಂದ ರಸ. ಈ ಹಳಸಿ ಹೋಗುವ ಆಹಾರದ ರಸವನ್ನು ತಿಂದು ಬೆಳೆದಂಥ ಈ ದೇಹ ಇದು ಹಳಸ್ತೇ ಇರ್ತದೆಯಾ ಅಂತ ಪ್ರಶ್ನೆ. ಅರೆ, ಹಳಸಿ ಹೋಗಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ತಿಂದಿದ್ದೇವೆ. ತದೀಯ ರಸ ಸಂಪುಷ್ಟೆ ಕಾಯೇ ಕಾನಾಮನಿತ್ಯತ. ಹಾಗಾಗಿ ಯುದ್ಧಕ್ಕೆ ಹೋದವರಿಗೂ ಅಂತಕಾಲ ಬರ್ಬೋದು, ಯುದ್ಧಕ್ಕೆ ಹೋಗದ ಯುದ್ಧ ನೋಡ್ತಾ ಇರೋವರಿಗೂ ಅಂತಕಾಲ ಬರ್ಬೋದು. ಡಾಕ್ಟರ್ ಆದವರು ಓಟಿಯಲ್ಲಿ ಆಪರೇಷನ್ ಮಾಡ್ತಾ ಇರ್ತಾರೆ. ಮಾಡುವ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅಂತಕಾಲ ಬಂದ ಘಟನೆಯೂ ಬೇಕಷ್ಟುಂಟು ಅಲ್ವಾ? ಅದರಿಂದ ಅಂತಕಾಲ ಎನ್ನುವಂಥದ್ದು ಯಾವ ಕ್ಷಣದಲ್ಲಾದರೂ ಬರಬಹುದು. ಆ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ಅದಕ್ಕೋಸ್ಕರ ನೀನು ಏನು ಮಾಡು ಅಂದರೆ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ, ನನ್ನನ್ನೇ ಸ್ಮರಣೆ ಮಾಡ್ತಾ ಈ ದೇಹವನ್ನು ಬಿಡು ಅಂತ.
ನಮಗೆ ಈ ಮಾತು ಇಷ್ಟ ಆಗ್ತದೆ, ನಾನು ಸಹ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಬಿಡಬೇಕು ದೇಹವನ್ನು ಅಂತ. ಆದರೆ ಇಲ್ಲೊಂದು ತೊಡಕುಂಟು. ಏನು ತೊಡಕುಂಟು ಅಂದರೆ, ಈ ನಮ್ಮ ಬದುಕಿನ ಸಾಧನೆಗಳಿದ್ದಾವಲ್ಲ, ಈ ಸಾಧನೆಗಳೆಲ್ಲ ಮರಣಕಾಲದಲ್ಲಿ ಅವು ಸಂಸ್ಕಾರದಿಂದ ಎದ್ದು ನಿಲ್ಲುವಂತಹ ಸಾಧನೆ ಆಗಿರಬೇಕು. ಆದರೆ ನಮ್ಮ ಸಾಧನೆಗಳು ಹಾಗಿರುವುದಿಲ್ಲ. ಇದೇ ತೊಡಕು ಬಂದದ್ದು ಇಲ್ಲಿ. ಒಂದೆರಡು ಲೌಕಿಕ ಉದಾಹರಣೆ ಕೊಡ್ತೇನೆ ನೋಡಿ. ಇಲ್ಲಿ ಮನೆಯಲ್ಲಿ ಗಿಣಿಯನ್ನು ಸಾಕ್ತಾರೆ ಕೆಲವು ಜನ. ಆ ಗಿಣಿಗೆ ರಾಮ ರಾಮ ಅಂತ ಹೇಳುವ ಶಬ್ದವನ್ನು ಅಭ್ಯಾಸ ಮಾಡಿಸ್ತಾರೆ, ಮಾಡತ್ತೆ. ಅದಕ್ಕೆ ರಾಮ ಎನ್ನುವ ಪದದ ಅರ್ಥ ಗೊತ್ತಿಲ್ಲ, ಶಬ್ದವನ್ನು ಅದರ ಬಾಯಿ ಉಚ್ಚಾರ ಮಾಡುತ್ತೆ. ಮನೆಗೆ ಯಾರು ಬಂದರೂ ರಾಮ ಅನ್ನತ್ತೆ, ಹೋದರೂ ರಾಮ ಅನ್ನತ್ತೆ, ರಾಮ 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 ಅಂತ ಹೇಳುತ್ತೆ. ಆದರೆ ಇದೇ ಗಿಣಿಯನ್ನು ಬೆಕ್ಕು ಬಂದು ಆ ಗಿಣಿಯ ಪುಕ್ಕವನ್ನು ಹಿಡಿದಾಗ ಅದು ರಾಮ ರಾಮ ಅನ್ನತ್ತಾ? ಅದು ಏನತ್ತೆ, ಕೀಚ್ ಕೀಚ್ ಅಂತ ಶಬ್ದ ಮಾಡುತ್ತೆ. ಈ ಗಿಣಿ ಯಾವುದು ಅಂದರೆ ನಾವೆಲ್ಲರೂ ಗಿಣಿಗಳೇ. ಈ ಬೆಕ್ಕು ಯಾವುದು ಅಂದರೆ ಯಮ, ಮೃತ್ಯು ದೇವತೆ ಎನ್ನುವಂಥ ಬೆಕ್ಕು ಬಂದು ಹಿಡಿಯೋ ಕಾಲದೊಳಗೆ ನಾವು ರಾಮ ರಾಮ ಅಂತ ಹೇಳೋದಿಲ್ಲ. ನಾವೇನು ಮಾಡ್ತೇವೆ, ಹೇಳಬಾರ್ದೆಲ್ಲ ಆವಾಗ ಹೇಳ್ತಾ ಇರ್ತೇವೆ. ಅಂದರೆ ಏನು ಹೇಳ್ತೇವೆ ಅಂತಲೇ ಗೊತ್ತಿರೋದಿಲ್ಲ ಹೀಗೆ ಅಂತ. ಅದನ್ನೇ ಕೀಚ್ ಕೀಚ್ ಅಂತ. ಇದು ಲೋಕದಲ್ಲಿ ಎಲ್ಲರೂ ಕಾಣುವಂಥದ್ದು. ಇದು ಅಂದರೆ ನಾವು ಸಂಕಟ ಬಂದಾಗ ವೆಂಕಟರಮಣನ ಸ್ಮರಣೆ ಮಾಡ್ತೇವೆ, ಎಲ್ಲ ಸರಿಯಾಗಿದ್ದರೆ. ಅದು ಸ್ವಲ್ಪ ವ್ಯತ್ಯಾಸ ಆದರೂ ಬರೋದಿಲ್ಲ. ತಾಯಿ ಮಗುವಿಗೆ ಭಗವಂತನ ನಾಮಸ್ಮರಣೆಯನ್ನು ಅಭ್ಯಾಸ ಮಾಡಿಸ್ತಾಳೆ. ಹೇಳ್ಕೊಂಡು ಹೋಗು, ಸ್ಕೂಲಿಗೆ ಹೋಗಬೇಕಿದ್ರೆ ರಾಮ ರಾಮ ಅಂತ ಹೇಳ್ಕೊಂಡು ಹೋಗು ಅಂತ ಮಗು ಹೇಳುತ್ತೆ. ಆದರೆ ಇದೇ ಮಗು ಒಂದು ದಿವಸ ಸ್ಕೂಲಿಗೆ ಹೋಗುವಾಗ ಅಮ್ಮ ಕೈ ಹಿಡಿದು ಕರ್ಕೊಂಡು ಹೋಗುವಾಗ ಕಾಲು ಎಡವಿ ಬೀಳತ್ತೆ. ಬಿದ್ದಾಗ ಅದು ರಾಮ ರಾಮ ಹೇಳುತ್ತಾ, ಅಮ್ಮ ಅಂತ ಅರಚಿಕೊಳ್ಳುತ್ತೆ. ಯಾಕೆ? ಸಾಧನೆ ಪರಿಪಕ್ವ ಆಗಲಿಲ್ಲ. ಇದು ಎಲ್ಲರಿಗೂ ಆಗುವಂತಹ ತೊಡಕು. ಹಾಗಾಗಿ ಈ ಎರಡು ಕಥೆಗಳು ನಮಗೇನು ಹೇಳ್ತವೆ ಅಂದರೆ, ಸಾಧನೆಯ ಕೊರತೆಯಿಂದಾಗಿ ಕೊನೆಯ ಕಾಲದಲ್ಲಿ ಅಂತಕಾಲೇಚ ಮಾಮೇವ ಸ್ಮರನ್ ಎನ್ನುವಂಥ ಸ್ಮರಣೆ ಬರೋದಿಲ್ಲ. ಕಾರಣ ಇಷ್ಟೇ, ಇಂದ್ರಿಯಗಳು ಶಿಥಿಲವಾಗ್ತವೆ, ಬುದ್ಧಿಭ್ರಮಣೆ ಆಗಿಬಿಡುತ್ತದೆ. ಯಾವಾಗ ಬುದ್ಧಿಭ್ರಮಣೆ ಆಗತ್ತೆ ಅಂದರೆ, ಬುದ್ಧಿಗೆ ಸರಿಯಾದಂಥ ಸಂಸ್ಕಾರಯುತವಾದಂತಹ ನಿರಂತರ ಕೆಲಸ ಇಲ್ಲದೆ ಇದ್ದಾಗ ಬುದ್ಧಿಭ್ರಮಣೆ ಬಹಳ ಬೇಗ ಆಗುತ್ತೆ. ನಾನು ನಿಮಗೇನು ಹೆಚ್ಚು ಹೇಳಬೇಕಾದದ್ದಿಲ್ಲ. ಒಬ್ಬ ನಿರಂತರ ಕ್ರಿಯಾಶೀಲನಾದಂಥ ವ್ಯಕ್ತಿ ಅವನು ಇದ್ದಕ್ಕಿದ್ದ ಹಾಗೆ ಸಂಚಾರ ಮಾಡಲಿಕ್ಕಾಗದೆ ಬೆಡ್ ರಿಡನ್ ಆಗಿಬಿಟ್ಟ ಅಂತ ಅಂದ್ಕೊಳ್ಳಿ. ಓಡಾಟ ಮಾಡಲಿಕ್ಕಾಗೋದಿಲ್ಲ, ಅವನಿಗೆ ಓದಲಿಕ್ಕಾಗೋದಿಲ್ಲ. ಹೀಗೆ ಇದ್ದಂಥ ವ್ಯಕ್ತಿಗೆ ಮೊದಲು ಹಂತ ಹಂತವಾಗಿ ಅವನಲ್ಲಿ ನಾಶ ಆಗುವುದು ಯಾವುದು ಕೇಳಿದರೆ ಬೌದ್ಧಿಕ ಶಕ್ತಿ. ಅದನ್ನು ನಾವು ಅರಳು ಮರಳು ಅಂತೇವೆ. ಇಂಗ್ಲೀಷ್ ಅಥವಾ ವೈದ್ಯಕೀಯ ಭಾಷೆ ಅದನ್ನು ಅಲ್ಜೈಮರ್ ಅಂತ ಕರೆಯುತ್ತೆ. ಅಲ್ಜೈಮರಿಗೆ ಮೂಲ ಕಾರಣವೇ ಅವನ ಬುದ್ಧಿಗೆ ಸರಿಯಾದಂಥ ಕೆಲಸ ಇಲ್ಲದೆ ಇರುವುದು ಅನ್ನೋದು. ಹಾಗಾಗಿ ಇಂತಹ ಸ್ಥಿತಿ ಯಾಕೆ ಬರುತ್ತೆ ಅಂದರೆ ಸಾಧನೆಯ ಕೊರತೆಯಿಂದಾಗಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನಾವು ಮರಿತೇವೆ ಅಂತ ಮುಂದೆ ಸ್ಪಷ್ಟವಾಗಿ ಶಬ್ದದಿಂದ ಹೇಳ್ತಾನೆ ಅವನು. ಸದ್ಯಕ್ಕೆ ಮಾಮೇವ ಸ್ಮರನ್ ಅಂತ. ಹಾಗಿದ್ದರೆ ಇದು ಸಾಧ್ಯ ಉಂಟೋ ಅಂದರೆ ಸಾಧ್ಯ ಉಂಟು ಅಂತ. ಒಂದು ಲೌಕಿಕ ದೃಷ್ಟಾಂತ ಕೊಡ್ತೇನೆ ನಿಮಗೆ, ನನಗಿಂತ ಹೆಚ್ಚು ನಿಮಗೆ ಪರಿಚಯ ಇರುವಂಥದ್ದೇ. ಮಹಾಭಾರತದ ಯುದ್ಧ ಎಲ್ಲ ಆಯಿತು. 18 ದಿನ ಯುದ್ಧ ಮುಗಿದಿದೆ. ಆ 10ನೇ ದಿನದ ಸಂದರ್ಭದಲ್ಲಿಯೇ ಭೀಷ್ಮ ತನ್ನ ಶಸ್ತ್ರತ್ಯಾಗವನ್ನು ಮಾಡಿದ. ಅಂದರೆ ಅರ್ಜುನ ಅವನನ್ನು ಉರುಳಿಸಿದ. ಕೊನೆಗೆ ಯುದ್ಧ ಭೂಮಿಯಲ್ಲೇ ಆತ ಒಂದು ಕಡೆಗೆ ಮಲಗಿಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅರ್ಜುನ ಮಾಡಿದ. ಶರಶಯ್ಯೆ ಅಂದರೆ ಬಾಣದ ಮಂಚ, ಬಾಣದ ಹಾಸಿಗೆ
ಅಲ್ಲಿ ಮಲಗಿದ್ದಾನೆ. ಮಹಾಭಾರತ ಯುದ್ಧ ಎಲ್ಲ ಮುಗಿದು ಸುಮಾರು 1 ತಿಂಗಳ ಕಾಲ ಆದಮೇಲೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಎಲ್ಲ ಆದಮೇಲೆ ಕೃಷ್ಣನಿಗೆ ಅನ್ನಿಸ್ತು, ಓಹ್, ಭೀಷ್ಮನ ಅವಸಾನ ಸನ್ನಿಹಿತ ಆಗ್ತಾ ಇದೆ ಅಂಥೇಳಿ ಕೃಷ್ಣ ಆಗ ಹಸ್ತಿನಾವತಿಯಲ್ಲೇ ಇದ್ದ. ಪಾಂಡವರ ಜೊತೆಗೆ ಸಂತೋಷ ಕೂಟದಲ್ಲಿ ಇದ್ದಕ್ಕಿದ್ದ ಹಾಗೆ ಕೃಷ್ಣನ ಹುಬ್ಬು ಗಂಟಿಕ್ಕಿತು. ಗಂಭೀರನಾಗಿ ಬಿಟ್ಟ ಕೃಷ್ಣ. ಧರ್ಮರಾಜ ಕೇಳಿದ, ಯಾಕೆ ಕೃಷ್ಣ ಹೀಗಾಗ್ತಾ ಇದೆ, ನಿನ್ನ ಮುಖದಲ್ಲಿ ಬದಲಾವಣೆ ಆಗ್ತಾ ಇದೆಯಲ್ಲ ಯಾಕೆ? ಹೌದಯ್ಯ, ಒಂದು ಅಮೂಲ್ಯವಾದಂಥ ಸಂದರ್ಭವನ್ನು ನೀನು ಕಳ್ಕೊಳ್ತಾ ಇದ್ದೀಯೇ, ತಡ ಮಾಡಬೇಡ ಅಂತ ಹೇಳಿದೆ. ಏನು ಹೇಳ್ತಾ ಇದ್ದೀಯ ನೀನು? ನಿನ್ನ ಅಜ್ಜ ಕುರುಕ್ಷೇತ್ರದಲ್ಲಿ ದೇಹ ಬಿಡುವಂಥ ಕಾಲ ಸನ್ನಿಹಿತ ಆಗಿದೆ. ಭೀಷ್ಮ ಅಂದರೆ ಏನು ಅಂತ ಅಂದ್ಕೊಂಡೆ. ಜ್ಞಾನದ ಮೈಗೂಡಿ ಬಂದಂಥ ಆಕಾರ ಅವನು ಗತಿಸಿದ ಅಂದರೆ ಜ್ಞಾನ ನಷ್ಟ ಆಯಿತು ಅಂತ ಅರ್ಥ. ಈಗ ಆ ಜ್ಞಾನ ಜಲ ತುಂಬಿದಂತಹ ಭೀಷ್ಮನ ದೇಹ ಬೌದ್ಧಿಕ ಶಕ್ತಿ ಅನ್ನುವಂಥ ಟ್ಯಾಂಕಲ್ಲಿದೆ. ನೀನು ಹೋಗಿ ಅದನ್ನು ನಿನ್ನ ಬೌದ್ಧಿಕ ಪಾತ್ರೆಯಲ್ಲಿ, ಬುದ್ಧಿ ಪಾತ್ರೆಯಲ್ಲಿ ಅದನ್ನು ಪಡಿಬೇಕು ನೀನು. ಧರ್ಮರಾಜ ಹೇಳಿದ, ನನಗೆ ಭೀಷ್ಮನ ಎದುರಿನಲ್ಲಿ ನಿಲ್ಲುವ ನೈತಿಕ ಹಕ್ಕಿಲ್ಲ ನನಗೆ ಅಂತ ಹೇಳಿದ. ಯಾಕೆಂದರೆ ಅವನ ಮೇಲೆ ನನ್ನ ತಮ್ಮ ಬಾಣವನ್ನು ಹೊಡೆದಿದ್ದಲ್ವ. ನಾನು ಗೆಲ್ಲುವ ಹಾಗೆ ನೀನು ಆಶೀರ್ವಾದ ಮಾಡುವಂತ ನಾನು ಕೇಳಿದೆ ಅವನನ್ನು. ಆದ್ದರಿಂದ ನನಗೆ ಬರೋದಕ್ಕೆ ಅಳುಕಾಗ್ತಾ ಇದೆ ಅಂತ ಹೇಳಿದ. ಕೃಷ್ಣ ಹೇಳಿದ, ಯೋಚನೆ ಮಾಡಬೇಡ, ನಾನಿದ್ದೇನೆ, ಬಾ ಅಂಥೇಳಿ ಕರ್ಕೊಂಡು ಹೋದ ಮೇಲೂ ಸಹ ಅರ್ಜುನ, ಭೀಮ ಎಲ್ಲ ಪಕ್ಕದಲ್ಲಿದ್ದಾರೆ. ಧರ್ಮರಾಜ ಮಾತ್ರ ಹಿಂದೇಟಾಗ್ತಾ ಇದೆ, ನಾನು ಬರೋದಿಲ್ಲ, ನನಗೆ ಅಜ್ಜನಿಗೆ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಭೀಷ್ಮ ಏನು ಕಣ್ಣು ಬಿಟ್ಟು ನೋಡ್ತಾ ಇಲ್ಲ, ಅವನು ಕಣ್ಣು ಮುಚ್ಚಿದ್ದಾನೆ, ಒಳಗಡೆಯಿಂದ ಕೃಷ್ಣನ ಕಾಣ್ತಾ ಇದ್ದಾನೆ. ಕೊನೆಗೆ ಕೃಷ್ಣ ಹೇಳ್ತಾನೆ, ನಮಸ್ಕಾರ ಮಾಡಿದ, ನೋಡು ನಿನ್ನ ಮೊಮ್ಮಕ್ಕಳು ಧರ್ಮರಾಜ, ಭೀಮ, ಅರ್ಜುನ ಎಲ್ಲರೂ ಬಂದಿದ್ದಾರೆ. ಇವರಿಗೆ ನೀನೀಗ ನಿನ್ನಲ್ಲಿರುವಂಥ ಜ್ಞಾನ ಸುಧೆಯನ್ನು ಉಣಬಡಿಸಬೇಕು ಅಂತ ಹೇಳಿದ. ಭೀಷ್ಮ ಹೇಳಿದ, ನನಗೆ ನೆನಪು ಶಿಥಿಲ ಆಗಿಬಿಟ್ಟಿದೆ, ನನಗೆ ಏನೂ ಹೇಳಲಿಕ್ಕಾಗೋದಿಲ್ಲ, ನೀನೇ ಹೇಳು ಅಂತ. ಕೃಷ್ಣ ಹೇಳಿದ, ನಿನ್ನ ನೆನಪು ಎಷ್ಟು ಶಿಥಿಲವಾದರೂ ನಿನ್ನ ನೆನಪು ಅಳಿಯದ ನೆನಪು. ಆದರೂ ಯೋಚನೆ ಮಾಡಬೇಡ, ನೀನೇ ಹೇಳಬೇಕು. ನಿನ್ನ ಮನೆತನದ ವಿಚಾರ, ನಿನ್ನ ಜ್ಞಾನ ಭಂಡಾರ ನಿನ್ನ ನಾಲಿಗೆಯಿಂದ ಹರಿದು ಬರಬೇಕು. ನಾನು ನಿನಗೆ ಅದಕ್ಕೆ ಸಹಾಯ ಮಾಡ್ತೇನೆ, ಹೇಳು ನೀನು, ಧರ್ಮರಾಜನಿಗೆ ಉಪದೇಶ ಮಾಡು ಅಂತ ಹೇಳಿದೆ. ಆಗ ಭೀಷ್ಮ ಧರ್ಮರಾಜನಿಗೆ ಹೇಳಿದ, ಅದೇ ಶಾಂತಿ ಪರ್ವ ಅಂತ. ಇಲ್ಲಿ ನಾವು ಮೆಲುಕು ಹಾಕಬೇಕಾದ ವಿಚಾರ ಉಂಟು. ಭೀಷ್ಮ ಮಲಗಿದ್ದು ಬಾಣಗಳ ಹರಿತವಾದ ಮೊನಚಿನ ಮಂಚದ ಮೇಲೆ, ಉಪದೇಶ ಮಾಡಿದ್ದು ಶಾಂತಿಯನ್ನು. ಕಾಲಿಂದ ಹಿಡಿದು ತಲೆವರೆಗೂ ಚುಚ್ಚುತ್ತಾ ಉಂಟು, ಆದರೆ ಹೇಳ್ತಾ ಇದ್ದಿದ್ದು ಶಾಂತಿಯನ್ನು. ನಮಗೆಲ್ಲೋ ಒಂದು ಕಡೆ ಚುಚ್ಚಿದರೂ ಶಾಂತಿ ಭಂಗಾಗಿ ಬಿಡ್ತದೆ, ಅವನಿಗೆ ಚುಚ್ಚದೇ ಇರುವ ಸ್ಥಳವೇ ಇಲ್ಲ. ಯಾಕೆ ಹೀಗೆ ಆದರೂ ಭೀಷ್ಮನಿಗೆ ಸ್ಮರಣೆ ಇತ್ತು ಅಂದರೆ ಅವನ ಆ ಸಾಧನೆ ಎಷ್ಟು ಪಕ್ವವಾಗಿ ಇತ್ತು ಅಲ್ವಾ. ಆ ಹಿನ್ನೆಲೆಯಲ್ಲಿ ಭೀಷ್ಮನ ಸ್ಮರಣೆ ಅಷ್ಟು ಬಲವಾಗಿತ್ತು. ಅಂತ್ಯಕಾಲದಲ್ಲಿ ಹೊರಗಿನಿಂದ ಈ ಪಡಬಾರದ ನೋವನ್ನು ಆತ ಅನುಭವಿಸ್ತಾ ಇದ್ದಾನೆ, ಆದರೆ ಅವನ ಒಳಗೆ ನಿರಂತರ ಶಾಂತಿ ತುಂಬಿದೆ. ಹಾಗಿಲ್ಲದೆ ಶಾಂತಿಯನ್ನು ಬೋಧನೆ ಮಾಡಲಿಕ್ಕಾಗೋದಿಲ್ಲ. ಅಶಾಂತಿಯಿಂದ ಕೂಡಿದವನು ಶಾಂತಿಯನ್ನು ಬೋಧನೆ ಮಾಡೋಕ್ಕಾಗತ್ತಾ? ಇಲ್ಲ. ಸದಾ ಹಿಂಸೆಯನ್ನೇ ಮಾಡ್ತಾ ಇರೋವನು ಅಹಿಂಸೆಯ ಬಗ್ಗೆ ಉಪನ್ಯಾಸ ಮಾಡೋದಕ್ಕಾಗತ್ತಾ? ಇಲ್ಲ. ಹೀಗೆ ಆದ್ದರಿಂದಲೇ ಆ ಅಂತ್ಯಕಾಲದ ಬಗ್ಗೆ ಭಗವಂತನ ಸ್ಮರಣೆ ಬರಬೇಕು ಅಂದರೆ ಸಾಧನೆ ಬಹಳ ಗಟ್ಟಿಯಾಗಿರಬೇಕು ಎನ್ನುವಂಥ ಮಾತನ್ನು ಕೃಷ್ಣ ಹೇಳ್ತಾನೆ. ಈ ಅಧ್ಯಾಯ ಅಂದರೆ 7ನೇ ಅಧ್ಯಾಯವೇ ಇದು ಉಪಾಸನಾ ಪ್ರಧಾನವಾದಂಥ ಅಧ್ಯಾಯ. ನಾನು ಹೇಳಿದ್ದೇನೆ, ಈ 6 ಅಧ್ಯಾಯಗಳು 7ರಿಂದ 12ರವರೆಗೂ ಸಹ ಇದು ಉಪಾಸನಾ ಕಾಂಡ ಅಂತ. ಹಾಗಾಗಿ ಈ ಉಪಾಸನೆ ಎನ್ನುವಂಥದ್ದು ಸೋಪಾಧಿಕವಾದಂಥ ಬ್ರಹ್ಮದಲ್ಲಿಯೇ ಸಂಭವಿಸ್ತದೆ. ಸೋಪಾಧಿಕ ಬ್ರಹ್ಮ ಅಂದರೆ ಸಗುಣವಾದ ರೂಪ ಅಂತ, ಅಷ್ಟು ಅರ್ಥ ಇಟ್ಕೊಳ್ಳಿ.
ನಿಮಗೆ ಭಗವಂತನ ಯಾವ ರೂಪ ಇಷ್ಟ ಆಗುತ್ತೋ ಆ ರೂಪವನ್ನೇ ನಿರಂತರ ಸ್ಮರಣೆ ಮಾಡುವುದು. ಸೂರ್ಯ ಇರಬಹುದು, ಶಿವ ಇರಬಹುದು, ಕೃಷ್ಣ ಇರಬಹುದು, ವಿಷ್ಣು ಇರಬಹುದು, ಜಗನ್ಮಾತೆ ಇರಬಹುದು. ಒಂದು ಆಕಾರವನ್ನು ನಿರಂತರ ಸ್ಮರಣೆ ಮಾಡುವುದು, ಇದಕ್ಕೆ ಸೋಪಾಧಿಕವಾದ ಉಪಾಸನೆ ಅಂತ ಕರೀತಾರೆ. ಈ ಅಂತ್ಯಕಾಲದಲ್ಲಿ ಭಗವದ್ಭಾವನೆಯನ್ನು ಯಾರು ಅಪೇಕ್ಷಿಸ್ತಾರೋ ಅವರು ಉಪಾಸಕರು. ಅಂದರೆ ಉಪಾಸಕರಿಗೆ ಮಾತ್ರ ಇದರ ಅಪೇಕ್ಷೆ ಇರ್ತದೆ. ಜ್ಞಾನಿಗಳಿಗೆ ಹಾಗಲ್ಲ, ಅವರಿಗೆ ಕೊನೆಯಲ್ಲಿ ಸ್ಮರಣೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವರು ಇರುವಾಗಲೇ ಮುಕ್ತರು, ಮತ್ತು ಸತ್ತ ಮೇಲೆ ಅಂತ ಇಲ್ಲ. ಹಾಗಾಗಿ ಜ್ಞಾನಿಗಳಿಗೆ ಆ ಕಾಲದಲ್ಲಿ ಉಪಾಸ್ಯ ದೇವತೆಯ ಸ್ಮರಣೆಯ ಅವಶ್ಯಕತೆ ಇಲ್ಲ, ಅವರಿಗೆ ಪ್ರಯಾಣವೂ ಇಲ್ಲ. ಅತ್ರ ಬ್ರಹ್ಮ ಸಮಶ್ನುತೆ, ಇಲ್ಲಿಯೇ ಅವರು ಬ್ರಹ್ಮ ಆಗಿರ್ತಾರೆ. ಅವರಿಗೆ ದೇಹತ್ಯಾಗ ನಂತರ ಮುಕ್ತಿ ಅಂತ ಕೇವಲ ನಾವು ಆ ಶಬ್ದ ಹೇಳ್ತೇವೆ, ವಿದೇಹ ಮುಕ್ತಿ. ಮೊದಲೇ ಮುಕ್ತ, ಆದರೂ ದೇಹ ಬಿದ್ದ ಮೇಲೆ ಮುಕ್ತ ಅಂತ. ಅಂದರೆ ಪ್ರಾಪ್ತಸ್ಯೈವ ಪ್ರಾಪ್ತಿ ಅಂತ. ಮೊದಲೇ ಮುಕ್ತನಾದವನು ದೇಹ ಬಿದ್ದಾಗ ವಿದೇಹ ಮುಕ್ತಿ ಅಂತ ಕರೀತಾರೆ ಅಷ್ಟೇ. ಹೀಗೆ ಈ ದೇಹ ಇದ್ದಾಗಲೂ ಸಹ ಅವರು ಮುಕ್ತರೇ. ಉಪಾಸಕರೇ ಆದವರಿಗೆ ಮಾತ್ರ ಅಂತ್ಯಕಾಲದಲ್ಲಿ ಭಗವದ್ಭಾವನೆಯೊಂದಿಗೆ ಪ್ರಯಾಣ ಆಗತ್ತೆ ಎನ್ನುವಂಥದ್ದು ಆ ಉಪಾಸನೆಗೆ ಸಂಬಂಧಪಟ್ಟಂಥ ವಿಷಯ. ಹೀಗೆ ಭಗವದ್ಭಾವನೆಯೊಂದಿಗೆ, ಭಗವಂತನ ಸ್ಮರಣೆಯೊಂದಿಗೆ ದೇಹ ಬಿಟ್ಟಂಥ ಉಪಾಸಕರು ಮುಂದೆ ಏನಾಗ್ತಾರೆ ಅಂದರೆ ಶುಕ್ಲ ದಾರಿ ಅಥವಾ ಉತ್ತರಾಯಣದ ದಾರಿಯ ಮೂಲಕ ಅವರು ಬ್ರಹ್ಮಲೋಕವನ್ನು ಸೇರ್ತಾರೆ. ಅಲ್ಲಿ ಸೇರಿ ಬ್ರಹ್ಮನೊಂದಿಗೆ, ಚತುರ್ಮುಖನೊಂದಿಗೆ ಅಧ್ಯಾತ್ಮ ಚಿಂತನೆಯನ್ನು ಮಾಡಿ ಅವರು ಬ್ರಹ್ಮಭಾವವನ್ನು ಹೊಂದುತ್ತಾರೆ. ಇದು ಉಪಾಸಕರಿಗೆ ಆಗುವಂಥದ್ದು. ಇದನ್ನೇ ಶಾಸ್ತ್ರದ ಪರಿಭಾಷೆಯಲ್ಲಿ ಕ್ರಮಮುಕ್ತಿ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ವಿಶೇಷ ವಿವರಣೆಯನ್ನು ಮುಂದೆ ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ಈ ಎಲ್ಲ ಶ್ಲೋಕಗಳಲ್ಲಿ ನಾವು ನೋಡೋಣ. ಮತ್ತು ಹೆಚ್ಚಿನ ವಿಚಾರವನ್ನು ಇವರು ತಮ್ಮ ಜೀವಿತ ಕಾಲದುದ್ದಕ್ಕೂ ಸಹ ಈ ಸಗುಣ ಬ್ರಹ್ಮವನ್ನು, ಸಗುಣ ಬ್ರಹ್ಮ ಅಂದರೆ ಭಗವಂತನ ಸಗುಣ ರೂಪವನ್ನು ಚಿಂತಿಸ್ತಾ ಇರ್ತಾರೆ. ಅಥವಾ ಪ್ರಣವವನ್ನು ಸಹ ಎಷ್ಟೋ ಜನ ಉಪಾಸನೆ ಮಾಡ್ತಾ ಇರ್ತಾರೆ, ಸ್ಮರಣೆ ಮಾಡ್ತಾ ಇರ್ತಾರೆ. ಹೀಗೆ ಅಂತ್ಯಕಾಲದಲ್ಲಿ ಅದೇ ಭಾವನೆಯೊಂದಿಗೆ ಇವರು ದೇಹ ಬಿಡ್ತಾರೆ. ಇಂಥ ಉಪಾಸಕರು ಹೀಗೆ ದೇಹ ಬಿಡುವಾಗ ಅಂದರೆ ಈ ಪ್ರಯಾಣ ಕಾಲ, ಆ ಪ್ರಯಾಣ ಕಾಲ ಅಂದರೆ ಅದು ಯಾವಾಗಲೋ ಒಂದು ಸಲ ಅಂತ ಅಲ್ಲ, ಯಾವ ಕಾಲದಲ್ಲಿ ಬೇಕಾದರೂ ಬರಬಹುದು. ಏಕೆಂದರೆ ಪ್ರಯಾಣ ಅಂದರೆ ಏನು? ಹೊರಡುವಿಕೆ ಅಂತ ಅರ್ಥ. ನಾವು ಅಂದ್ಕೊಂಡಿದ್ದೆ ಯಾವತ್ತೂ ಒಂದು ದಿವಸ ಅದು ನಮಗೆ ಹೇಳಿಕೊಂಡು ಬರ್ತದೆ ಅಂತ. ಇಲ್ಲ, ಅದು ಹೇಳಿಕೊಂಡು ಬಂದಿದ್ದು ನಮ್ಮ ಇತಿಹಾಸದಲ್ಲಿ ಕೆಲವು ಜನರಿಗೆ ಮಾತ್ರ. ಭಾಗವತದ ಪರೀಕ್ಷಿತನಿಗೆ ಮೊದಲೇ ಗೊತ್ತಿತ್ತು. ಯಾಕೆ? ಶೃಂಗಿಯ ಮಗ ಶಮೀಕ ಹೇಳಿದ್ದ, ನಿನಗೆ ಹಬ್ಬ ಅಂದರೆ ಇನ್ನು 1 ವಾರ ಮಾತ್ರ ಆಯುಷ್ಯ ಅಂತ. ಆದರೆ ನಮಗೆ ಯಾರು ಹೇಳಿದ್ದಾರೆ ಅಲ್ವಾ? ಆದ್ದರಿಂದ ಆ ಪ್ರಯಾಣ ಕಾಲ ಎಂದೋ ಒಂದು ದಿವಸ ಅಂತಲ್ಲ, ಎಂದಾದರೂ ಆಗಬಹುದು. ಹಾಗಾಗಿಯೇ ಆ ಪ್ರಯಾಣ ಕಾಲ ಮನುಷ್ಯ ಹುಟ್ಟಿದಾಗಿನಿಂದ ಮೃತ್ಯುವಿನ ಕಡೆಗೆ ನಿರಂತರ ಹೋಗ್ತಾ ಇರ್ತಾನೆ. ದಿನವೂ ಅಷ್ಟಷ್ಟು ಸಾಯ್ತಾ ಇರ್ತಾನೆ. ಆದರೆ ನಮಗೆ ಗೊತ್ತಾಗುವುದಿಲ್ಲ. ಸಾವು ಅಂದರೆ ಬದಲಾವಣೆ ಅಷ್ಟೇ, ಇನ್ನೇನಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ ಅದಕ್ಕೆ. ಒಬ್ಬ ಮನುಷ್ಯ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗಬೇಕು ಅಂತ ರೈಲು ಹತ್ತಿದ್ದಾನೆ. ಫಸ್ಟ್ ಕ್ಲಾಸ್ ಟಿಕೆಟ್ ತೆಗೆದುಕೊಂಡು ಕುಳಿತಿದ್ದಾನೆ. ರೈಲು ಹೊರಟಿದೆ ಹುಬ್ಬಳ್ಳಿಗೆ. ಇವನು ರೈಲಲ್ಲಿ ಕುಳಿತಿದ್ದಾನೆ. ಮೊದಲು ಸ್ವಲ್ಪ ಹೊತ್ತು ಪೇಪರ್ ಓದುತ್ತಾ ಇದ್ದಾನೆ. ಪೇಪರ್ ಓದಿದ, ಪಕ್ಕಕ್ಕಿಟ್ಟ. ಅಷ್ಟೊತ್ತಿಗೆ ಬಂದ ಕಳ್ಳೆಕಾಯಿ ಅಂತ ಅಂದ್ಕೊಂಡು ಒಬ್ಬ. ಕಳ್ಳೆಕಾಯಿ ತಗೊಂಡ, ಕಳ್ಳೆಕಾಯಿ ತಿಂದ. ಆಮೇಲೆ ಅನ್ನಿಸ್ತು ಬರೀ ಕಳ್ಳೆಕಾಯಿ ತಿಂದ್ರೆ ಏನಂತೆ ಅಂತ. ಅಷ್ಟೊತ್ತಿಗೆ ಇನ್ನೊಬ್ಬ ಚಾಯ್ ಅಂದ, ಚಾಯನೂ ಕುಡ್ದ. ಅದಾದಮೇಲೆ ಪಕ್ಕದವನು ಹೇಳ್ದ, ನಾನು ಒಬ್ಬನೇ ಇದ್ದೇನೆ, ನೀನು ಒಬ್ಬನೇ ಇದ್ದೀಯಾ, ಇಬ್ಬರು ಸೇರಿ ಸ್ವಲ್ಪ ಹೊತ್ತು ಯಾಕೆ ಕಾರ್ಡ್ಸ್ ಆಡಬಾರದು ಅಂತ ಕೇಳಿದ. ಕಾರ್ಡ್ಸನ್ನು ಆಡಿದರು. ಆದರೆ ಈತ ಕಾರ್ಡ್ಸನ್ನಾದರೂ ಆಡಲಿ, ಚಾಯ್ ಆದರೂ ಕುಡಿಲಿ, ಕಳ್ಳೆಕಾಯಿ ಆದರೂ ತಿನ್ನಲಿ, ಪೇಪರ್ ಆದರೂ ಓದಲಿ, ಇದು ಯಾವುದನ್ನು ಮಾಡದೇನಾದರೂ ಇರಲಿ, ರೈಲು ಮಾತ್ರ ನಿರಂತರ ಹುಬ್ಬಳ್ಳಿ ಕಡೆಗೆ ಪ್ರಯಾಣ ಮಾಡ್ತಾನೇ ಇರ್ತದೆ.
ಆದರೆ ಈ ಎಲ್ಲ ಕ್ರಿಯೆಯನ್ನು ಮಾಡ್ತಾ ಇರುವಂಥ ಈ ಪ್ರಯಾಣಿಕನಿಗೆ ನಾನು ಹುಬ್ಬಳ್ಳಿಗೆ ಹತ್ತಿರ ಆಗ್ತಾ ಇದ್ದೇನೆ ಅನ್ನೋದು ಗೊತ್ತಿರುವುದಿಲ್ಲ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನೂ ಸಹ ಆಯುಷ್ಯ ಎನ್ನುವಂಥ ಟಿಕೆಟನ್ನು ತೆಗೆದುಕೊಂಡು ಜೀವನ ಎನ್ನುವಂಥ ರೈಲನ್ನು ಹತ್ತಿರುತ್ತಾನೆ. ಇಲ್ಲೂ ಸಹ ಅವನ ಹಾಗೆ ಮಾಡ್ತಾ ಇರ್ತಾನೆ. ಒಂದು ದಿವಸ ಮದುವೆ, ಒಂದು ದಿವಸ ಮುಂಜಿ, ಒಂದು ದಿವಸ ಗೃಹ ಪ್ರವೇಶ, ಮತ್ತು ಮಕ್ಕಳು, ಆಸ್ತಿ ಪಾಸ್ತಿ, ಇದೆಲ್ಲದರ ಬಗ್ಗೆ ನಿರಂತರ ಆಲೋಚನೆ ಮಾಡ್ತಾ ಆವಾವ ಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರ್ತಾನೆ. ಆದರೆ ಈ ಎಲ್ಲ ಕ್ರಿಯೆಯಲ್ಲಿ ತೊಡಗಿದಾಗಲೂ ಸಹ ನಾನು ಸಾವಿಗೆ ಹತ್ತಿರ ಆಗ್ತಾ ಇದ್ದೇನೆ, ನನ್ನ ಜೀವನದ ರೈಲು ಇದು ಸ್ಮಶಾನದತ್ತ ಹೋಗ್ತಾ ಇದೆ ಎನ್ನುವಂಥ ನೆನಪು ಮಾತ್ರ ಬರುವುದಿಲ್ಲ. ಅಂದರೆ ಈ ಸಣ್ಣ ಸಣ್ಣ ಪ್ರಯಾಣಗಳಿಂದ ಈ ಮಹಾಪ್ರಯಾಣವನ್ನು ಮರೀತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ರೈಲು ಎಲ್ಲಿ ಹೋಗಿ ನಿಲ್ಲತ್ತೆ ಅಂದರೆ ಇದು ಹುಬ್ಬಳ್ಳಿ ರೈಲಲ್ಲ, ಇದು ಸ್ಮಶಾನದ ರೈಲು. ಸ್ಮಶಾನಕ್ಕೆ ಹೋಗಿ ನಿಂತು ಬಿಡ್ತದೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನೀನು ಏನೇ ಮಾಡು ನಿನ್ನ ರೈಲಂತೂ ಹೋಗ್ತಾ ಇರುತ್ತದೆ. ಆ ರೈಲಲ್ಲಿ ಸಂಚಾರ ಮಾಡುವಂಥ ನೀನು ಸ್ವಲ್ಪ ಹುಬ್ಬಳ್ಳಿ ಬಗ್ಗೆ ಯೋಚನೆ ಮಾಡು ಎನ್ನುವಂಥ ಮಾತನ್ನು ಹೇಳ್ತಾ, ಇದೆಲ್ಲವೂ ಸಹ ಪ್ರತಿಕ್ಷಣವೂ ಸಹ ಪ್ರಯಾಣ, ಅದು ಮಹಾಪ್ರಯಾಣ ಅಂತ. ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸು ಅಂತ ಕೃಷ್ಣ ಹೇಳ್ತಾನೆ. ಅದು ಭಗವಂತನ ಅಪ್ಪಣೆ. ಯಾವುದೋ ಒಂದನ್ನು ಸ್ಮರಿಸುವುದು ಮನುಷ್ಯನ ಸ್ವಭಾವ. ಮನುಷ್ಯ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ದೇಹ ಸುಮ್ಮನೆ ಇರುತ್ತೆ, ಆದರೆ ಮನಸ್ಸು ಏನು ಮಾಡ್ತಾ ಇರುತ್ತೆ, ಯಾವುದೋ ಒಂದನ್ನು ಸ್ಮರಣೆ ಮಾಡ್ತಾನೆ ಇರುತ್ತೆ. ಕೆಲವು ಸಲ ಉಪನ್ಯಾಸ ಕೇಳಬೇಕಿದ್ರೆ ನಮ್ಮ ಮನಸ್ಸು ಇಲ್ಲಿರ್ತದೆ, ಆದರೆ ಇಲ್ಲಿ ಕುಳಿತು ಕೆಲವು ಸಲ ಬೇರೆ ಯಾವುದನ್ನೋ ಯೋಚನೆ ಮಾಡ್ತಾ ಇರುತ್ತೆ. ಸಹಜ. ಮಕ್ಕಳು ತರಗತಿಯಲ್ಲಿ ಕೂತಿರ್ತಾರೆ, ಆದರೆ ಪಾಠವನ್ನು ಕೇಳೋದಿಲ್ಲ, ಅವರು ಇನ್ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಯಾವುದೋ ಒಂದನ್ನು ಸ್ಮರಿಸುವುದು ಮನುಷ್ಯನ ಸ್ವಭಾವ ಅಂತ ಆದಮೇಲೆ ಕೃಷ್ಣ ಕೇಳ್ತಾನೆ, ಯಾವ್ಯಾವುದನ್ನು ಯಾಕೆ ಸ್ಮರಿಸ್ತೀಯ, ನನ್ನನ್ನೇ ಸ್ಮರಿಸು. ಅವನ ಮಾತನ್ನು ಕೇಳಿದಾಗ ಅವನ ಲಾಜಿಕ್ ಸರಿಯಾಗಿದೆ ಅಂತ ಅನಿಸುತ್ತೆ ನಮಗೆ. ಸ್ಮರಿಸುವುದು ನಿನ್ನ ಸ್ವಭಾವ ಅಂತಾದರೆ ಈ ಯಾವ್ಯಾವುದೋ ಸ್ಮರಣೆಯಿಂದ ನಿನಗೆ ಉಪಯೋಗ ಆಗೋದಿಲ್ಲ. ನನ್ನ ಸ್ಮರಣೆ ಮಾಡುವಂತಾನೆ. ಯಾಕೆಂದರೆ ಆ ಬೇಡದೇ ಇರುವಂಥ ಸ್ಮರಣೆಗಳಿದ್ದಾವಲ್ಲ, ಅವು ನಿನ್ನನ್ನು ಉದ್ಧರಿಸಲಾರವು. ನನ್ನ ಸ್ಮರಣೆ ನಿನ್ನನ್ನು ಉದ್ಧಾರ ಮಾಡ್ತಾನೆ. ಯಾಕೆ ಅಂದರೆ ಒಬ್ಬಾತ ವ್ಯಕ್ತಿ ಸಾಯುವ ಸ್ಥಿತಿಯಲ್ಲಿ ಇದ್ದ. ಆ ಸಾಯುವ ಸ್ಥಿತಿಯಲ್ಲಿ ಇದ್ದಾಗ ಅವನ ಹೆಂಡತಿ, ಮಕ್ಕಳು, ಹೆಂಡತಿ ಆದರೆ ಗಂಡ, ಹೀಗೆ ಅಂತ. ಯಾಕೆಂದ್ರೆ ನಾನು ಯಾವಾಗಲೂ ಹೆಂಗಸರ ಹೆಸರನ್ನೇ ಹೇಳ್ತೀರಲ್ಲ ಅಂತ ಕೆಲವು ಜನ ಉಪನ್ಯಾಸಕರ ಬಗ್ಗೆ ತಾಯಂದಿರು ಆಕ್ಷೇಪ ಮಾಡ್ತಾರೆ. ನಾನು ಅಪ್ಪಿತಪ್ಪಿ ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಹೇಳೋದಕ್ಕೊಂದು ಹೆಸರು ಬೇಕು, ಅಷ್ಟೇನೇನಿಲ್ಲ. ಪರಿವಾರದವರಲ್ಲಿ ಕುಳಿತಿದ್ರು. ಇವನು ಸಾಯ್ತಾ ಇದ್ದಾನಲ್ಲ ಅಂತ ಎಲ್ಲರೂ ಸಹ ಕಣ್ಣೀರು ಸುರಿಸ್ತಾ ಇದ್ದರು. ಆಗ ಆ ಮಕ್ಕಳು ಕೇಳಿದ್ರಂತೆ, ಅಪ್ಪ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀಯಾ, ಸಾಯಿಸ್ತಾ ಇದ್ದೀಯಾ, ಮತ್ತು ನಮಗಿನ್ನೇನು ಗತಿ ಅಂತ. ಆಗ ಆ ಸಾಯುವ ವ್ಯಕ್ತಿ ಹೇಳಿದಂತೆ, ನಾನು ತುಂಬ ಆಸ್ತಿ ಪಾಸ್ತಿ ಎಲ್ಲವನ್ನೂ ಮಾಡಿದ್ದೇನೆ, ಎಲ್ಲವನ್ನೂ ನಿಮಗೋಸ್ಕರ ಬಿಡ್ತಾ ಇದ್ದೇನೆ, ಬಿಟ್ಟು ಹೋಗ್ತಾ ಇದ್ದೇನೆ, ನಾನು ಒಬ್ಬನೇ ಹೋಗ್ತಾ ಇದ್ದೇನೆ, ನನ್ನ ಜೊತೆಗೆ ನೀವು ಯಾರೂ ಬರ್ತಾ ಇಲ್ವಲ್ಲ, ನನ್ನ ಗತಿ ಏನು? ಸ್ವಲ್ಪ ವಿಚಾರ ಮಾಡಬೇಕು. ಅಂದರೆ ಸಾವಿನ ಜೊತೆಯಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ ಅಂತ ಆದಮೇಲೆ ಕೃಷ್ಣ ಹೇಳ್ತಾನೆ, ನನ್ನ ಸ್ಮರಣೆಯನ್ನು ನಿನ್ನ ಜೊತೆಗೆ ಇಟ್ಕೋ ಅಂತ. ಹಾಗಾಗಿ ಎಲ್ಲವನ್ನೂ ಸಹ ಬಿಟ್ಟು ಹೋಗುವ ಆ ಸಂದರ್ಭದಲ್ಲಿ ನಿನ್ನ ಜೊತೆಗೆ ಯಾರೂ ಬರುವುದಿಲ್ಲ. ಮಹಾಪ್ರಯಾಣ ಕಾಲದಲ್ಲಿ ನಿನ್ನ ಜೊತೆಗೆ ಬರುವಂತಹದ್ದು ಸಾಧನೆ ಗಟ್ಟಿಯಾಗಿದ್ದರೆ ಭಗವಂತನ ಸ್ಮರಣೆ ಮಾತ್ರ ನಿನಗೆ ಊರುಗೋಲಾಗಿ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಆ ಮಹಾಪ್ರಯಾಣ ಕಾಲದಲ್ಲಿ 2 ಪ್ರತಿಬಂಧಕಗಳು ಇರಬಾರದು. 2 ತೊಂದರೆಗಳು. ಯಾವುದು 2 ತೊಂದರೆಗಳು ಅಂದರೆ, ಒಳಗಿನಿಂದ ಪ್ರಾಪಂಚಿಕ ವಸ್ತುಗಳ ಸ್ಮರಣೆ ಬರಬಾರದು. 1, ಹೊರಗಿನಿಂದ ಇವನು ಸಾಯ್ತಾ ಇದ್ದಾನಲ್ಲ ಅಂತ ಅಳುವವರ ಧ್ವನಿ ಕೇಳಬಾರದು.
ಈ ಎರಡನೇ ಸಮಸ್ಯೆ ಇಲ್ಲ ಇವತ್ತು ಬಹಳಷ್ಟು ಜನರಿಗೆ. ಮೊದಲಿತ್ತು ಅದು, ಇವತ್ತಿಲ್ಲ. ಯಾಕೆಂದರೆ ಮಕ್ಕಳು ಎಲ್ಲರೂ ಬಹಳ ಅಡ್ವಾನ್ಸ್ ಆಗಿದ್ದಾರೆ, ಆಸ್ಪತ್ರೆಗೆ ಸೇರಿಸ್ತಾರೆ, ಹೇಳಿ ಬಿಡ್ತಾರೆ, ಎಲ್ಲ ಮುಗಿದ ಮೇಲೆ ಸುದ್ದಿ ತಿಳಿಸಿದರೆ ಸಾಕು ಅಂತ. ಹಾಗಾಗಿ ಈ ಹೊರಗಿನ ಅಳುವವರ ಆಕ್ರಂದನದ ಧ್ವನಿಯನ್ನು ಕೇಳಿ ಅವನ ಮನಸ್ಸು ಹೊರಮುಖ ಆಗುವಂತಹ ಸನ್ನಿವೇಶ ಇಲ್ಲ. ಆದರೆ ಇವನೇ ಕಟ್ಟಿಕೊಂಡು ಬಂದಂತಹ ಕೆಟ್ಟ ಸ್ಮರಣೆಗಳು ಆ ಸಂದರ್ಭದಲ್ಲಿ ನೆನಪಿಗೆ ಬಂದು ಭಗವಂತನ ಸ್ಮರಣೆಗೆ ಅಡ್ಡಿಯಾಗುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಎರಡು ಪ್ರತಿಬಂಧಗಳು ಇರಬಾರದು ಅಂತ. ನಾನು ಹಿಂದೆ ಆತ್ಮಾರ್ಪಣ ಸ್ತುತಿ ಬಗ್ಗೆ ಉಪನ್ಯಾಸ ಮಾಡಿದ್ದೆ. ಅಲ್ಲಿ ಅಪ್ಪಯ್ಯ ದೀಕ್ಷಿತರು ಭಗವಂತನನ್ನು ಅಂದರೆ ಪರಮೇಶ್ವರನ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಇದೇ ಮಾತನ್ನು ಹೇಳ್ತಾರೆ ಅವರು. ಕೃಷ್ಣನ ಮಾತಿಗೂ ಅವರ ಮಾತಿಗೂ ಎಷ್ಟು ಸಾಮ್ಯ ನೋಡಿ. ಅಂತರ್ಬಾಷ್ಪಾಕುಲಿತನಯನಾನ್ ಅಂತರಂಗಾನ್ ಅಪಶ್ಯನ್ ಅಗ್ರೇ ಘೋಷಂ ರುದಿತ ಬಹುಲಂ ಕಾತರಾಣಾಮಶೃಣ್ವನ್ ಅಪ್ಯುತ್ಕ್ರಾಂತಿ ಶ್ರಮಮಗಣಯನ್ ಅಂತಕಾಲೇ ಕಪರ್ದಿನ್ ಅಂಘ್ರಿದ್ವಂದ್ವೇ ತವ ನಿವಿಶತಾಂ ಅಂತಕಾಲೇ ನಿವಿಶತಾಂ ಅಂತರಾತ್ಮನ್ ಮಮಾತ್ಮ. ಪರಮೇಶ್ವರ, ನಾನು ಸಾಯುವ ಸ್ಥಿತಿಯಲ್ಲಿದ್ದಾಗ ನನ್ನ ಹತ್ತಿರದವರು ಅಳುತ್ತಾ ಇರುವಂತಹ ಸನ್ನಿವೇಶವನ್ನು ನನ್ನ ಕಣ್ಣು ನೋಡದೇ ಇರಲಿ. ಯಾಕೆಂದರೆ ನನ್ನ ಕಣ್ಣು ನೋಡಿತು ಅಂದರೆ ಕಣ್ಣಿನ ಜೊತೆಗೆ ಮನಸ್ಸು ಅವರತ್ತ ಹೋಗುತ್ತೆ. ಅಂದರೆ ನನಗೆ ಸಾವು ಬಂದಂತಹ ಸ್ಥಿತಿಯಲ್ಲಿ ನನ್ನ ಹತ್ತಿರದವರು ಯಾರೂ ಅಳುವಂತಹದ್ದನ್ನು ನನ್ನ ಕಣ್ಣು ನೋಡಬಾರದು. ಒಂದು. ಅಗ್ರೇ ಘೋಷಂ ರುದಿತ ಬಹುಲಂ ಕಾತರಾಣಾಂ ಅಶೃಣ್ವನ್. ಮತ್ತೆ ಹಾಗಿದ್ರೆ ಮುಂದ್ಗಡೆ ಕುಳಿತು ಯಾರೂ ಅಳೋದಿಲ್ಲ, ದೂರದಲ್ಲಿ ಇದ್ದು ಜೋರಾಗಿ ಅಳ್ತಾರೆ, ಅದು ಆಗಬಹುದಾ? ಅಂದರೆ ಅವರ ಅಳುವಿನ ಧ್ವನಿ ನನ್ನ ಕಿವಿಗೆ ಬೀಳದೇ ಇರಲಿ. ಯಾಕೆಂದರೆ ಕಿವಿ ಅದನ್ನು ಕೇಳಿಸಿಕೊಂಡಿತು ಅಂತಾದರೆ ಕಿವಿಯ ಜೊತೆಗೆ ಮನಸ್ಸು ಅದರತ್ತ ಹೋಗ್ತಾ ಇರ್ತದೆ. ಹಾಗಿದ್ರೆ ಒಳಗಡಿಂದ ಅಪ್ಯುತ್ಕ್ರಾಂತಿ ಶ್ರಮಮಗಣಯನ್, ಆ ಪ್ರಾಣೋತ್ಕ್ರಮಣ ಸಂದರ್ಭದಲ್ಲಿ ನರನಾಡಿಗಳಲ್ಲಿ ವ್ಯಾಪಿಸಿಕೊಂಡಂತಹ ಈ ದೇಹವೇ ನಾನು ಎನ್ನುವಂಥ ಅಭಿಮಾನವನ್ನು ಬಿಟ್ಟು ಮನಸ್ಸು ತೊಲಗುವಾಗ, ಸೂಕ್ಷ್ಮ ಶರೀರ ಹೋಗುವಾಗ ಏನು ವ್ಯಥೆ ಆಗತ್ತಲ್ಲ, ಆ ವ್ಯಥೆಯ ಅನುಭವವೂ ನನಗೆ ಆಗದೇ ಇರಲಿ. ಆ ವ್ಯಥೆಯನ್ನೂ ಸಹ ಪರಿಗಣಿಸದೆ ನನ್ನ ಮನಸ್ಸು ಅದು ನಿನ್ನನ್ನೇ ನಿರಂತರ ಸ್ಮರಣೆ ಮಾಡ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇಷ್ಟು ಹೇಳಿದಾಗ ಇಲ್ಲೊಂದು ಪ್ರಶ್ನೆ ಬರ್ತದೆ, ಪರಮೇಶ್ವರ ಹೀಗೆ ಕೇಳ್ದ ಅಂತ. ಅಲ್ಲಪ್ಪ, ನಾನು ಆ ಸಂದರ್ಭದಲ್ಲಿ ನಿನಗೆ ಹೇಗೆ ಈ ಸ್ಮರಣೆಯನ್ನು ಕೊಡಲಿ ಅಂತಂದರೆ ಅದಕ್ಕೆ ಅವರು ಉತ್ತರ ಹೇಳ್ತಾರೆ, ಅಂತರಾತ್ಮನ್ ಮಮಾತ್ಮ. ನೀನು ಎಲ್ಲ ಕಡೆಗೂ ಇದ್ದೀಯ ಅಂತಾದಮೇಲೆ ನನ್ನ ಒಳಗೂ ನೀನು ಇದ್ದೀಯಲ್ವಾ, ನನ್ನ ಒಳಗೂ ನೀನಿದ್ದೀಯ ಅಂತಾದಮೇಲೆ ನನ್ನ ಒಳಗೂ ಇದ್ದು ಇಷ್ಟು ದಿವಸ ನನ್ನ ಮನಸ್ಸನ್ನು ಪ್ರೇರಿಸಿದವನು ನೀನೇ ಅಲ್ವಾ. ಹಾಗಾಗಿ ನೀನು ಒಳಗೇ ಇದ್ದೀಯ ಅಂತಾದಮೇಲೆ ಒಳಗೆ ಇದ್ದಂಥ ನಿನಗೆ ಒಳಗೆ ಇರುವಂಥ ಮನಸ್ಸಿಗೆ ಈ ಶಕ್ತಿಯನ್ನು ಕೊಡೋದು ಏನೋ ಕಷ್ಟ. ಮಹಾಸಾಧಕರಾದವರು ಮಾತ್ರ ಇಂಥ ಮಾತನ್ನು ಹೇಳಬಲ್ಲರು, ಸಾಮಾನ್ಯರು ಇಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ ಶಬ್ದ ಇಟ್ಟಿದ್ದಾರೆ ನೋಡಿ, ಅಂತರಾತ್ಮನ್ ಮಮಾತ್ಮ. ನಾವು ಇದನ್ನು ಸ್ಮರಣೆ ಮಾಡಬೇಕು. ಯಾಕೆಂದರೆ ನೀನು ಒಳಗೆ ಇದ್ದೀಯೇ, ನನ್ನ ಮನಸ್ಸು ಇಲ್ಲೇ ನಿನ್ನ ಹತ್ರ ಇದೆಯಪ್ಪ. ಆ ಜಡವಾದ ಮನಸ್ಸನ್ನು ಇಷ್ಟು ದಿವಸ ಪ್ರಚೋದನೆ ಮಾಡಿದಂಥ ನೀನು ಅಲ್ಲಿಯೇ ಆ ಮನಸ್ಸಿಗೆ ನಿನ್ನನ್ನು ಸ್ಮರಣೆ ಮಾಡೋ ಹಾಗೆ ಪ್ರಚೋದನೆ ಮಾಡಿಸಪ್ಪ. ಇದನ್ನೇ ದಿನವೂ ಕೇಳೋದು, ಧಿಯೋ ಯೋನ ಪ್ರಚೋದಯಾತ್ ಅಂತ. ಹೀಗೆ ಆ ಮರಣಕಾಲದಲ್ಲಿ ಬಿಡಬೇಕಾದದ್ದು ಶರೀರ, ಸ್ಮರಿಸಬೇಕಾದದ್ದು ಭಗವಂತನ ಸ್ಮರಣೆ.
ಯಾವುದನ್ನು ನಾವು ಬಿಡ್ತೇವೋ ಅದು ನಮ್ಮ ನಿಜವಾದ ಸ್ವರೂಪ ಅಲ್ಲ ಅಲ್ವಾ? ನಿಜವಾದದ್ದನ್ನು ನಾವು ಬಿಡಲಿಕ್ಕೆ ಆಗೋದೇ ಇಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಬೆಂಕಿಯ ಸ್ವರೂಪ ಸುಡುವುದು. ಆ ಸುಡುವುದನ್ನು ಬಿಟ್ಟರೆ ಬೆಂಕಿಗೆ ಅಸ್ತಿತ್ವವೇ ಇಲ್ಲ ಅಲ್ವಾ? ಗಾಳಿಯ ಸ್ವಭಾವ ಬೀಸುವುದು. ಅದನ್ನು ಬಿಟ್ಟರೆ ಗಾಳಿಗೆ ಅಸ್ತಿತ್ವವೇ ಇಲ್ಲ. ನೀರಿನ ಸ್ವಭಾವ ಸದಾ ಕೆಳಮುಖವಾಗಿ ಹರಿಯುವುದು. ಅದನ್ನು ಬಿಟ್ಟರೆ ಅದಕ್ಕೆ ಅಸ್ತಿತ್ವ ಇಲ್ಲ. ಅಲ್ಲಿಗೆ ಏನು ಹೇಳಿದಂಗಾಯಿತು? ನಾವು ಯಾವುದನ್ನು ಬಿಡ್ತೇವೋ ಅದು ನಮ್ಮ ಸ್ವರೂಪ ಅಲ್ಲ. ಹಾಗೆ ದೇಹವನ್ನು ಬಿಡುವುದು ಅಂತ ಆದಮೇಲೆ ದೇಹವೇ ನಮ್ಮ ಸ್ವರೂಪ ಅಲ್ಲ. ಆದ್ದರಿಂದ ಈ ಶರೀರ ಬಿಡಬೇಕಾದದ್ದು ಅಂತ ಹೇಳಿದ್ರಿಂದಲೇ ಗೊತ್ತಾಗುತ್ತೆ ಅದು ನಮ್ಮ ಸ್ವರೂಪ ಅಲ್ಲ. ಹಾಗಿದ್ರೆ ನಾವು ಮಾಡಬೇಕಾದದ್ದೇನು ಅಂದರೆ ಪರಮಾತ್ಮ ಭಾವವನ್ನು ಅಪೇಕ್ಷಿಸಬೇಕು, ಸ್ಮರಣೆ ಮಾಡಬೇಕು ಅಂತ. ಪರಮಾತ್ಮ ಭಾವವನ್ನು ಅಪೇಕ್ಷಿಸುವುದು ಅಂದರೆ ಅವನನ್ನು ಅಪರೋಕ್ಷವಾಗಿ ತಿಳಿದುಕೊಳ್ಳುವುದು, ಅಂದರೆ ಪ್ರತ್ಯಕ್ಷವಾಗಿ ಮಾನಸಿಕವಾಗಿಯೋ ಅಥವಾ ಕಣ್ಣಿನ ಮೂಲಕವೋ ನೋಡಲಿಕ್ಕೆ ಪ್ರಯತ್ನ ಮಾಡುವುದು ಅಂತ ಅರ್ಥ. ಆ ಹಿನ್ನೆಲೆಯಲ್ಲಿ ಶರೀರವನ್ನು ಬಿಟ್ಟು ಪ್ರಯಾಣ ಮಾಡುವಾಗ ಸ್ಮರಣೆ ಮಾಡ್ತಾ ಮಾಡ್ತಾ ಹೋಗು. ಆ ಸ್ಮರಣೆಯನ್ನು ನೀನು ಕಟ್ಟಿಕೊಂಡು ಹೋಗು. ಯಾಕೆ ಅಂದರೆ ಇಲ್ಲೊಂದು ಶಬ್ದ ಹೇಳ್ತಾನೆ ಕೃಷ್ಣ, ಯಃ ಪ್ರಯಾತಿ ಅಂತ ಶಬ್ದ ಇಟ್ಟಿದ್ದಾನೆ. ಯಾತಿ ಎನ್ನುವಂಥ ಶಬ್ದಕ್ಕೂ ಪ್ರಯಾಣ ಹೋಗುವುದು ಅಂತಲೇ ಅರ್ಥ. ಎನ್ನುವಂಥ ಉಪಸರ್ಗವನ್ನು ಸೇರಿಸಿ ಹೇಳಿದಾಗಲೂ ಅದೇ ಅರ್ಥ. ಆದರೆ ಒಂದು ಅರ್ಥ ಸ್ವಾರಸ್ಯ ಉಂಟು ಇಲ್ಲಿ. ಏನು ಅಂದರೆ ಯಾತಿ ಅಂದರೂ ಮೇಲ್ನೋಟಕ್ಕೆ ಒಂದೇ ಅರ್ಥ, ಪ್ರಯಾತಿ ಅಂದರೂ ಒಂದೇ ಅರ್ಥ. ಏನು ವ್ಯತ್ಯಾಸ ಅಂದರೆ ಯಾತಿ ಅನ್ನೋದಕ್ಕೆ ಅರ್ಥ ಹೋಗ್ತಾನೆ ಅಂತ ಅರ್ಥ. ಯಾವಾತ ಹೋಗ್ತಾನೋ ಮತ್ತೆ ಬರುವ ಸಾಧ್ಯತೆಯೂ ಉಂಟು. ಆದರೆ ಪ್ರಯಾತಿ ಅನ್ನುವಲ್ಲಿ ಹಾಗಲ್ಲ, ಪ್ರಕರ್ಷೇಣ ಯಾತಿ, ಅವನು ಹೋಗ್ತಾನೆ ಆದರೆ ಮತ್ತೆ ವಾಪಸ್ ಬರುವುದಿಲ್ಲ ಅಂತ ಅರ್ಥ. ನೋಡಿ ಆ ಶಬ್ದಗಳನ್ನು ಹೇಗೆ ಕೃಷ್ಣ ಇರಿಸಿದ್ದಾನೆ, ವೇದವ್ಯಾಸರು ಹೇಗೆ ಹೆಣೆದಿದ್ದಾರೆ ಅಂತ. ಅಂದರೆ ಮತ್ತೆ ಪುನಃ ಬರದೇ ಇರುವಂಥ ಸ್ಥಿತಿಗೆ ಆತ ಹೋಗ್ತಾನೆ, ಅದಕ್ಕೋಸ್ಕರ ಪ್ರಯಾತಿ ಅಂತ. ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಈ 5ನೆಯ ಶ್ಲೋಕ ಸಾಕು ಅಂತ ಅಂದ್ಕೊಂಡು ಮತ್ತೆ 6ನೇ ಶ್ಲೋಕಕ್ಕೆ ಹೋಗೋಣ. ಮುಂದೆ ಕೃಷ್ಣ ಹೇಳ್ತಾನೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಕೌಂತೇಯ, ಕುಂತೀನಂದನ, ಮನುಷ್ಯ ಕಡೆಗಾಲದಲ್ಲಿ ಯಾವ ಯಾವ ದೇವತಾ ವಿಶೇಷವನ್ನು ಅಥವಾ ಯಾವ ಯಾವ ಭಾವನೆಯನ್ನು ಹೊತ್ತು ಆತ ಈ ದೇಹವನ್ನು ಬಿಡ್ತಾನೋ ಅವನು ಆಯಾಯ ದೇವತೆಯನ್ನೇ ಸ್ಮರಿಸಿಕೊಳ್ತಾನೆ. ಅಷ್ಟೇ ಅಲ್ಲ, ಅದೇ ಅವನ ಸ್ಮರಣೆಗೆ ಬರ್ತದೆ. ಯಾವುದನ್ನು ಸ್ಮರಿಸ್ತಾನೋ ಅದರ ಭಾವವನ್ನು ಆತ ಹೊಂದುತ್ತಾನೆ. ಅದೇ ಅಂದರೆ ಆ ದೇವತೆ ಅದರ ದೇವತೆ, ಕೆಟ್ಟ ವಿಚಾರ ಅಂದರೆ ಕೆಟ್ಟ ವಿಚಾರದಿಂದ ಅವನ ಮನಸ್ಸು ವಾಸಿತವಾಗಿ ಇರ್ತದೆ, ಅದೇ ಆಗಿಬಿಡ್ತಾನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಈ ಧ್ಯೇಯ ವಸ್ತು ಅಂದರೆ ನಾವು ಯಾವುದನ್ನು ಧ್ಯಾನ ಮಾಡಬೇಕಲ್ಲ, ಅದಕ್ಕೆ ಧ್ಯೇಯ ವಸ್ತು ಅಂತ ಹೆಸರು. ಆ ವಸ್ತುವಿನ ಆಕಾರವಾದ ಚಿತ್ತಕ್ಕೆ ಭಾವ ಅಂತ ಹೆಸರು ಇಲ್ಲಿ. ಯಂ ಯಂ ವಾಪಿ ಸ್ಮರನ್ ಭಾವಂ ಅಂದರೆ ಯಾವ ಯಾವ ದೇವತಾ ಸ್ಮರಣೆಯನ್ನು ಮಾಡ್ತಾ ಹೋಗ್ತಾನಲ್ಲ ಅದೇ ಆಗಿಬಿಡ್ತಾನೆ ಹೀಗೆ ಅಂತ. ಏನು ಸಾಧ್ಯ ಉಂಟಾ ಇದು ಅಂದರೆ ಸಾಧ್ಯ ಉಂಟು ಅಂತ ಹೇಳುತ್ತೆ ಶಾಸ್ತ್ರ. ಭ್ರಮರ ಕೀಟ ನ್ಯಾಯ ಅಂತ ಒಂದು ನ್ಯಾಯ ಉಂಟು. ಭ್ರಮರ ಅಂದರೆ ದುಂಬಿ, ಕೀಟ ಅಂದರೆ ಒಂದು ಹುಳು. ಈ ಭ್ರಮರ ಅಂದರೆ ಜೇನುನೊಣಕ್ಕೂ ಭ್ರಮರ ಅಂತ ಹೇಳ್ತಾರೆ, ಅದಲ್ಲ. ಈ ತೆಂಗಿನ ಮರನ್ನೆಲ್ಲ ಕೊರಿಯತ್ತೆ ಅದು ಕೀಟವನ್ನು ಹಿಡ್ಕೊಂಡು ಬಂದು ಗೋಡೆ ಒಳಗೆ ಗೂಡಿನಲ್ಲಿ ಇಡತ್ತಂತೆ. ಅದಕ್ಕೊಂದು ಸಣ್ಣ ತೂತು, ಆ ತೂತಿನಿಂದ ಆಚೆ ಹೋಗಬಾರ್ದು, ಅದು ಅಷ್ಟು ಚಿಕ್ಕದಾದ ತೂತನ್ನು ಮಾಡುತ್ತೆ. ಮಾಡಿ ಏನು ಮಾಡುತ್ತೆ ಕೇಳಿದರೆ, ಈ ಭ್ರಮರವೂ ಸಹ ಗೂಡಿನ ಒಳಗಿರುತ್ತೆ. ದಿನವೂ ಹೋಗಿ ಆ ಕೀಟದ ಹತ್ತಿರ ಜೋರಾಗಿ ಶಬ್ದ ಮಾಡುತ್ತೆ. ಒಂದು ಸಲ ಅದನ್ನು ಹೀಗೆ ಕುಟ್ಕತ್ತೆ. ಅದು
ಆ ಕುಟುಕುವಿಕೆ ಮತ್ತು ಆ ಶಬ್ದ ನೆನೆಸ್ಕೊಂಡಂಥ ಕೀಟ ಏನು ಮಾಡುತ್ತೆ ಅಂದರೆ, ಓ ಇದೀಗ ಬರುತ್ತೆ, ನನ್ನ ಕುಟುಕತ್ತೆ, ನನಗೆ ಏಟು ಮಾಡುತ್ತೆ, ನೋವನ್ನುಂಟು ಮಾಡುತ್ತೆ, ಭ್ರಮರ 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 ಅಂತ ಅದನ್ನೇ ಸ್ಮರಣೆ ಮಾಡ್ತಾ ಮಾಡ್ತಾ ಕೆಲವು ದಿನ ಆಗುವಷ್ಟರಲ್ಲಿ ಆ ಕೀಟವೂ ಸಹ ಭ್ರಮರವಾಗಿ ಪರಿಣಾಮ ಆಗುತ್ತಂತೆ, ಬದಲಾವಣೆ ಆಗಿಬಿಡುತ್ತಂತೆ. ಶಾಸ್ತ್ರ ಹೇಳುತ್ತೆ, ಒಂದು ಸಾಮಾನ್ಯವಾದಂತಹ ಈ ಸಾಮಾನ್ಯ ಕೀಟವೇ ಭ್ರಮರವಾಗಿ ಬದಲಾವಣೆ ಆಗುತ್ತೆ ಅಂತಾದರೆ, ಭಗವಂತನ ಸ್ಮರಣೆ ಮಾಡುವಂಥ ನಿನ್ನ ಮನಸ್ಸು ಆ ಭಗವಂತನ ಸ್ಮರಣೆಯಲ್ಲಿಯೇ ಯಾಕೆ ಗಟ್ಟಿಯಾಗೋದಿಲ್ಲ ಅಂತ ಅದಕ್ಕೆ ಹೇಳುತ್ತೆ ಅಭ್ಯಾಸದ ಕೊರತೆ ಅಂತ. ಶಿವಪುರಾಣದಲ್ಲಿ ಒಂದು ಮಾತು ಬರುತ್ತೆ, ನಂದಿಕೇಶ್ವರ ಎನ್ನುವಂಥ ಒಬ್ಬ ಹರಗಣ, ಅವನು ನಿರಂತರ ಶಿವನನ್ನೇ ಸ್ಮರಣೆ ಮಾಡ್ತಾ ಮಾಡ್ತಾ ಆ ಶಿವ ಸಾಯುಜ್ಯವನ್ನು ಪಡೆದು ಬಿಟ್ಟ, ಹೀಗೆ ಅಂತ. ಆ ಹಿನ್ನೆಲೆಯಲ್ಲಿ ನಮ್ಮ ವೇದಾಂತ ಸಾಹಿತ್ಯ ಸಾಕಷ್ಟು ಉದಾಹರಣೆಯನ್ನು ಕೊಡುತ್ತೆ ಇದಕ್ಕೆ. ಭರತನ ಕಥೆಯನ್ನು ನೀವು ಕೇಳಿದ್ದೀರಾ. ಒಂದು ಕಾಲದಲ್ಲಿ ಭರತ ಚಕ್ರವರ್ತಿ, ಅದಕ್ಕಿಂತ ಮೊದಲು ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರಿರಲಿಲ್ಲ. ಅವನ ಆಳ್ವಿಕೆಯಿಂದಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಹಾಗಿದ್ರೆ ಅದಕ್ಕೂ ಮೊದಲು ಈ ದೇಶಕ್ಕೆ ಏನು ಹೆಸರಿತ್ತು? ಭಾರತ ಅನ್ನೋ ಹೆಸರು ಅವನಿಂದ ಬಂತು ಅಂತ ಆದಮೇಲೆ ಅದಕ್ಕೂ ಮೊದಲು ಒಂದು ಹೆಸರು ಇರಬೇಕಲ್ವ ಇದಕ್ಕೆ. ಅದಕ್ಕೂ ಮುನ್ನ ಈ ದೇಶದ ಹೆಸರು ಅಜನಾಭ ಅಂತ. ಅಜನಾಭ ಎನ್ನುವಂಥ ಈ ದೇಶಕ್ಕೆ ಅವನ ಆಳ್ವಿಕೆಯಿಂದಾಗಿ ಭಾರತ ಅಂತ ಹೆಸರು ಬಂತು, ಭರತನ ಆಳ್ವಿಕೆಯಿಂದಾಗಿ ಅಂತ. ಇಂತಹ ಭರತ ಸಮ್ರಾಟ್ ಆಗಿದ್ದ ಅವನು. ಅದೇನೋ ಕಾರಣಾಂತರದಿಂದ ಬದುಕಿನಲ್ಲಿ ವೈರಾಗ್ಯ ಬಂತು. ಪಟ್ಟದ ಅರಸಿಗೆ ಗುಡ್ ಬಾಯ್ ಅಂತ ಹೇಳಿದ, ಆಕೆಯನ್ನು ಬಿಟ್ಟ, ಮಕ್ಕಳನ್ನು ಬಿಟ್ಟ, ಇಡೀ ಸಂಪತ್ತನ್ನು ಮಕ್ಕಳಿಗೆ ಹಂಚಿಕೊಟ್ಟು ನೇರವಾಗಿ ಪುಲಹಾಶ್ರಮಕ್ಕೆ ಬಂದ. ಅಲ್ಲಿ ಬಂದು ಆತ ತಾಪಸ ರೂಪದಿಂದ ಇದ್ದು ನೀರಿನಲ್ಲಿ ನಿಂತು ಸೂರ್ಯೋದಯ ಸೂರ್ಯಾಸ್ತದಲ್ಲಿ ನಿರಂತರ ಸೂರ್ಯನಾರಾಯಣನ ಸ್ಮರಣೆ ಮಾಡ್ತಾ ಇದ್ದ. ಇಂತಹ ಸಂದರ್ಭದಲ್ಲಿ ಅದೊಂದು ದಿನ ಒಂದು ಗರ್ಭಿಣಿಯಾದ ಜಿಂಕೆ ನೀರು ಕುಡಲಿಕ್ಕೆ ಅಂತ ಬಂದು ಆ ಗಂಡಕೀ ನದಿಗೆ ಬಾಯಿಟ್ಟಾಗ ಹಿಂದಿನಿಂದ ಸಿಂಹವೊಂದು ಗರ್ಜನೆ ಮಾಡಿತು. ಗರ್ಜನೆಯನ್ನು ಕೇಳಿದಂತಹ ಸಿಂಹ, ಆ ಜಿಂಕೆ ತನ್ನ ಮೇಲೆ ಇದು ಆಕ್ರಮಣ ಮಾಡುತ್ತೆ ಅಂತ ಭಯಗೊಂಡು ತಕ್ಷಣ ನದಿಯ ಆಳವನ್ನು ಪರಿಗಣನೆ ಮಾಡದೆ ಜಿಗಿದು ಬಿಡ್ತು. ಜಿಗಿದ ಹೊಡೆತಕ್ಕೆ ಏನಾಯಿತು ಅಂದರೆ ಗರ್ಭಪಾತ ಆಯಿತು. ತಾಯಿ ಜಿಂಕೆ ಎಲ್ಲೋ ಹೋಗಿ ಮುಂದಕ್ಕೆ ವೇದನೆಯನ್ನು ತಾಳದೆ ಒಂದು ಪ್ರಪಾತಕ್ಕೆ ಬಿದ್ದು ಸತ್ತು ಹೋಯಿತು. ಆ ಜಿಂಕೆಯ ಮರಿ ನೀರಿನಲ್ಲಿ ಬಿದ್ದು ಲಬ ಲಬ ಒದ್ದಾಡ್ತಾ ಇತ್ತು. ಭರತ ಇದೇ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾನೆ. ಅದನ್ನು ಎಲ್ಲವನ್ನೂ ಬಿಟ್ಟು ಬಂದಂಥ ಮನಸ್ಸನ್ನು ಕಲ್ಲಾಗಿಸಿಕೊಂಡಂಥ ಅವನಿಗೆ ಈ ಸಂದರ್ಭದಲ್ಲಿ ಅಯ್ಯೋ ಅಂತ ಅನಿಸ್ಬಿಡ್ತು. ಕರ್ಕೊಂಡು ಬಂದ ಜಿಂಕೆಯನ್ನು ಆಶ್ರಮದಲ್ಲಿಟ್ಟು ಸಾಕಲಿಕ್ಕೆ ಪ್ರಾರಂಭ ಮಾಡ್ದ. ಶುಕಮುನಿಗಳು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಕೇಳಿದರೆ ಇವನು ಅನುಷ್ಠಾನ ಆನ್ನಿಕ ಮಾಡಬೇಕಿದ್ರೆ ಮಧ್ಯ ಮಧ್ಯದಲ್ಲಿ ಎದ್ದು ನೋಡ್ತಿದ್ದಂತೆ, ಅದು ಇಲ್ಲೇ ಇದೆಯೋ ಎಲ್ಲೋ ಹೋಗ್ಬಿಡ್ತೋ ಅಂತ. ಮತ್ತೆ ಇವನು ಸಮಿತ್ತನ್ನು ಕುಶ ಸಮಿಧುಗಳನ್ನು ತರಲಿಕ್ಕೆ ಹೋಗುವಾಗ, ಹೂ ಹಣ್ಣುಗಳನ್ನು ತರಲಿಕ್ಕೆ ಬೇರೆ ಕಡೆಗೆ ಹೋಗಬೇಕಿದ್ರೆ ಆ ಜಿಂಕೆಯ ಮರಿಯನ್ನು ಕರ್ಕೊಂಡು ಹೋಗ್ತಿದ್ದಂತೆ ಜೊತೆಯಲ್ಲಿ. ಯಾಕೆಂದರೆ ಆಶ್ರಮದಲ್ಲಿ ಬೇರೆ ಯಾರೂ ಇಲ್ಲ. ಬೇರೆ ಹುಲಿಯೋ ಸಿಂಹ ಬಂದು ಬಾಯಿ ಹಾಕಿಬಿಟ್ರೆ ಅಯ್ಯೋ ಪಾಪ, ಹುಟ್ಟುವಾಗಲೇ ತಾಯಿಯನ್ನು ಕಳ್ಕೊಂಡು ಬಂದಂಥ ಮರಿ ಯಾರಿದ್ದಾರೆ ನನ್ನ ಬಿಟ್ಟರೆ ಎನ್ನುವಂಥ ವ್ಯಾಮೋಹ ಅವನನ್ನು ಅಡರಿತು. ಆ ಜಿಂಕೆ ಮರಿ ಅವನನ್ನು ಆಟ ಆಡಿಸ್ತಿತ್ತಂತೆ. ಯಾಕೆಂದರೆ ನನ್ನನ್ನು ಬಿಟ್ಟರೆ ಇವನಿಗೆ ಇನ್ಯಾರೂ ಇಲ್ಲ ಅಂದು ಅದಕ್ಕೂ ಗೊತ್ತು. ಮಧ್ಯ ಮಧ್ಯೆಯಲ್ಲಿ ಅದು ನಡಿಲಿಕ್ಕಾಗೋದಿಲ್ಲ, ನಾನು ಇಲ್ಲೇ ನಿಂತಿರ್ತೇನೆ ಅಂತ ಸ್ಟ್ರೈಕ್ ಮಾಡ್ತಿತ್ತಂತೆ. ಆಗ ಈತ ಬಂದು ಅದನ್ನು ಎತ್ತಿ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಕರ್ಕೊಂಡು ಹೋಗ್ತಿದ್ದ ಅಂತ. ಹಾಗೆಯೇ ಕರ್ಕೊಂಡು ಬರ್ತಿದ್ದ. ಒಂದೊಂದು ದಿವಸ ಅದು ಮೇಯೋದಕ್ಕೆ ಆಚೆ ಕಡೆ ಹೋದಾಗ ಇವನು ಧ್ಯಾನಕ್ಕೆ ಇಳಿದಾಗ ಇದ್ದಕ್ಕಿದ್ದ ಹಾಗೆ ಧ್ಯಾನ ಭಂಗ ಆಗ್ತಿತ್ತಂತೆ. ಅಯ್ಯೋ ಇನ್ನೂ ಬಂದಿಲ್ಲ, ಯಾವುದೋ ಹುಲಿಯೋ ಯಾವುದೋ ಸಿಂಹವೋ ಇವತ್ತು ತಿಂದುಬಿಡ್ತಾ ಅದನ್ನು. ಛೇ ಹೀಗಾಗದೇ ಇರಲಿ, ನನ್ನ ಆರಾಧ್ಯ ದೈವ ಅಂತ ಸೂರ್ಯನಾರಾಯಣ ಆ ಜಿಂಕೆಯ ಮರಿಗೆ ಏನೂ ತೊಂದರೆ ಆಗದೆ ಇರುವಾಗ ರಕ್ಷಣೆ ಕೊಡಪ್ಪ
ಅಂಥೇಳಿ ಪ್ರಾರ್ಥನೆ ಮಾಡ್ತಿದ್ದಂತೆ. ಇದನ್ನು ಹೇಳುವಾಗ ಶುಕಮುನಿಗಳು ಒಂದು ಮಾತು ಹೇಳ್ತಾರೆ, ಕೈ ಹಿಡಿದಂಥ ಪಟ್ಟಮಹಿಷಿಯನ್ನು ಬಿಟ್ಟು ಬರುವಾಗ ಇವನಿಗೆ ವ್ಯಾಮೋಹ ಇರಲಿಲ್ಲ, ಮಕ್ಕಳನ್ನು ಬಿಟ್ಟು ಬರುವಾಗ ವ್ಯಾಮೋಹ ಇರಲಿಲ್ಲ, ರಾಜ್ಯ ಮತ್ತು ಸಂಪತ್ತು ಬೊಕ್ಕಸ ಭಂಡಾರ ಎಲ್ಲವನ್ನೂ ಬಿಟ್ಟು ಬಂದ ಆಗ ವ್ಯಾಮೋಹ ಇರಲಿಲ್ಲ. ಆದರೆ ತಾನೂ ಅಲ್ಲದ, ತನ್ನವರೂ ಅಲ್ಲದ, ತನ್ನ ಜಾತಿಯದೂ ಅಲ್ಲದೆ ಇರುವಂಥ ಈ ಜಿಂಕೆಯ ಮರಿ ಮೇಲೆ ಯಾಕಪ್ಪ ಇವನಿಗಿಂಥ ವ್ಯಾಮೋಹ? ಉತ್ತರ ಹೇಳೋದಿಲ್ಲ. ಇವನಿಗೆ ಯಾಕಿಂಥ ವ್ಯಾಮೋಹ ಅಂತ ಅಷ್ಟೇ ಪ್ರಶ್ನೆ ಕೇಳಿಬಿಡ್ತಾರೆ. ತಾತ್ಪರ್ಯ ಎಷ್ಟೇ, ಅವನು ಇನ್ನು 2 ಜನ್ಮ ಎತ್ತಲೇಬೇಕಾಗಿ ಬಂತು. ಅದಕ್ಕೋಸ್ಕರ ಕೊನೆಗೇನಾಯಿತು ಕೇಳಿದರೆ, ಸಾವು ಸವಣಿಸಿತು. ಹೇಳಿದ್ನಲ್ಲ ರೈಲು ಹೋಗ್ತಾ ಇರತ್ತೆ ಅಂತ. ಕೊನೆಗೆ ಅಯ್ಯೋ ನಾನು ಸತ್ರೆ ಯಾರಿದ್ದಾರೆ ಅಂಥೇಳಿ ಆ ಜಿಂಕೆಯ ಮರಿಯನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ಅಯ್ಯೋ ಪಾಪ ಯಾರಿದ್ದಾರೆ ಅಂತ ಅದನ್ನೇ ಮನಸ್ಸಿನ ತುಂಬೆಲ್ಲ ತುಂಬಿಕೊಂಡು ದೇಹ ಬಿಟ್ಟದ್ದರ ತಪ್ಪಿಗೆ ಜಿಂಕೆಯ ಮರಿಯಾಗಿ ಹುಟ್ಟಿದ. ಎಲ್ಲಿ ಹುಟ್ಟಿದ? ಕಾಲಂಜರ ಎನ್ನುವಂಥ ಪರ್ವತದ ತುದಿಯಲ್ಲಿ ಜಿಂಕೆಯ ಮರಿಯಾಗಿ ಹುಟ್ಟಿದ. ಆದರೆ ಈ ಜನ್ಮದಲ್ಲಿ ಮಾಡಿದಂಥ ಸ್ಮರಣೆಯಿಂದಾಗಿ, ಸಾಧನೆಯಿಂದಾಗಿ ಆ ಜಿಂಕೆಯ ಮರಿಯ ಜನ್ಮ ಬಂದಾಗಲೂ ತಾನು ಹಿಂದೆ ಭರತ ಚಕ್ರವರ್ತಿಯಾಗಿದ್ದೆ, ಪುಲಹಾಶ್ರಮದಲ್ಲಿ ಸಾಧನೆ ಮಾಡಿದ್ದೆ, ಆ ಕೊನೆಯ ಕಾಲದಲ್ಲಿ ಈ ಜಿಂಕೆಯ ಸ್ಮರಣೆ ಮಾಡಿದ್ರಿಂದಾಗಿ ನನಗೆ ಇದೇ ಜನ್ಮ ಬಂತು ಎನ್ನುವಂಥ ನೆನಪು ಅವನಿಗಿತ್ತಂತೆ. ಅದಕ್ಕೋಸ್ಕರ ಆ ಜಿಂಕೆ ಏನು ಮಾಡಿತು ಕೇಳಿದರೆ, ಆಗ ಕಾಲಂಜರ ಎನ್ನುವಂಥ ಆ ಪರ್ವತವನ್ನು ಬಿಟ್ಟು ಮತ್ತೆ ಪುನಃ ಪುಲಹಾಶ್ರಮಕ್ಕೆ ಬಂದು ಸೇರಿತಂತೆ. ಅಲ್ಲಿ ಬಂದು ಒಣಗಿದ ಎಲೆಗಳನ್ನು ತಿನ್ನುತ್ತಾ ಯಾವುದೇ ಪ್ರಾಣಿಗಳ ಜೊತೆಗೂ ಮತ್ತೆ ಪುನಃ ಅದು ಸೇರದೆ ಹಿಂದಾದಂತಹ ಈ ತಪ್ಪು ಆಗಬಾರದು ಅಂಥೇಳಿ ನಿರಂತರ ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಮಾಡ್ತಾ ತೀರ್ಥೋದಕ ಕ್ಲಿನ್ನ ಮೃಗಶರೀರಂ ಉತ್ಸಸರ್ಜ ಅಂತ ಆ ಗಂಡಕೀ ನದಿ, ತೀರ್ಥ ನದಿಯಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಆ ಮೃಗ ಶರೀರವನ್ನು ಬಿಟ್ಟ. ಆತ ಜಿಂಕೆ ದೇಹವನ್ನು ಬಿಟ್ಟಿತು. ಭಗವಂತನ ಸ್ಮರಣೆ ಮತ್ತು ತೀರ್ಥೋದಕ ಈ ಎರಡರಿಂದಾಗಿ ಮತ್ತೆ ಪುನಃ ಆತ ಮಹಾಸಾಧಕನಾದಂಥ ಶ್ರೋತ್ರಿಯನಾದಂಥ ಒಬ್ಬ ವಿಪ್ರನ ಮಗನಾಗಿ ಹುಟ್ಟಿದ. ಆ ಜನ್ಮದಲ್ಲೂ ಸಹ ಅವನಿಗೆ ಭರತ ಅಂತಲೇ ಹೆಸರು. ಆದರೆ ವಿಪ್ರನಿಗೆ 2 ಹೆಂಡತಿಯರು. 2ನೇ ಹೆಂಡತಿಯಲ್ಲಿ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಹೆಣ್ಣು ಮಗುವಿಗೆ ಮದುವೆ ಮಾಡಿದರು. ಇವನಿಗೆ ಅಪ್ಪ ಎಲ್ಲ ಸಂಸ್ಕಾರ ಕೊಡಬೇಕು ಅಂತ ಪ್ರಯತ್ನ ಮಾಡಿದ. ತಂದೆಯಾಗಿ ಏನೆಲ್ಲ ಮಾಡಬೇಕು ಎಲ್ಲ ಮಾಡಿದ. ಇವನಿಗೆ ಮೊದಲೇ ಎಲ್ಲ ಸಂಸ್ಕಾರ ತುಂಬಿಕೊಂಡಿದೆ. ಕೇವಲ ಒಂದು ಶೇಷ ಮಾತ್ರ ಬಾಕಿ ಇದೆ, ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಯಾವ ಸಂಸ್ಕಾರ ಕೊಟ್ಟರೂ ಇವನು ಜಡನಾಗಿ ಇದ್ದ. ಕೊನೆಗೆ ಅಪ್ಪ ಒಂದು ದಿವಸ ಸತ್ತ. ಮನೆ ಮಂದಿಗೆಲ್ಲ ಇವನು ಭಾರ ಆದ. ಅವನಿಗೂ ಅದೇ ಬೇಕಿತ್ತು. ಯಾವ ಕೆಲಸ ಮಾಡಲಿಕ್ಕೂ ಆಗದೇ ಇದ್ದಂಥ ಅವನನ್ನು ಜನ ಜಡ ಅಂತ ಕರೆದರು. ಇಟ್ಟ ಹೆಸರು ಭರತ ಅಂತಾಗಿತ್ತು. ಜನರ ಬಾಯಿಂದ ಬಂದ ಜಡ, ಇಟ್ಟ ಹೆಸರು ಭರತ, 2 ಸೇರಿ ಜಡ ಭರತ ಆದ. ಅವನಿಗೆ ಬೇಕಾದ್ದು ಅದೇ ಆಗಿತ್ತು. ಇಕ್ಷುಮತಿ ನದಿಯ ತೀರದಲ್ಲಿ ಕುಳಿತಿದ್ದ. ಸಿಂಧು ಸವ್ಯರ ಪತಿಯಾದಂತಹ ರಾಜ ಒಂದು ದಿನ ವೇದಾಂತ ಶ್ರವಣ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನನ್ನು ಹೊತ್ಕೊಂಡು ಹೋಗ್ತಾ ಇರುವಂಥ ಬೋವಿಗಳಿಗೆ ಆಯಾಸ ಆಗಿತ್ತು. ಸ್ವಲ್ಪ ಬದಲಾವಣೆ ಮಾಡೋಣ ಅಂಥೇಳಿ ಅಲ್ಲಿ ಗದ್ದೆಯನ್ನು ಕಾಯ್ತಾ ಇದ್ದಂಥ ಇವನನ್ನು ಎಳ್ಕೊಂಡು ಬಂದ. ಅವನು ದೇಹಾಭಿಮಾನವೂ ಇಲ್ಲ ಅವನಿಗೆ. ಆವಾಗ ಪಲ್ಲಕ್ಕಿಯನ್ನು ಅವನ ಹೆಗಲ ಮೇಲೆ ಇಟ್ಟರು. ಒಳಗಡೆ ಕುಳಿತಿದ್ದಾನೆ ರಾಜ ರಹುಗಣ. ಹೊತ್ತ. ಅವನಿಗೇನು ಅಭ್ಯಾಸ ಇದೆಯಾ? ಅವನಿಗೆ ರಸ್ತೆ ಒಂದೇ, ಕಾಡು ಒಂದೇ, ಮೇಡು ಒಂದೇ. ಒಳಗಡೆ ಕುಳಿತಂಥ ರಹುಗಣ ಒಳ್ಳೆಯ ಈ ದೊಡ್ಡ ಪಾತ್ರೆಯಲ್ಲಿ ಸಣ್ಣ ತೊಂಡೆಕಾಯಿ ಹಾಕಿ ಅಲ್ಲಾಡ್ದಂಗೆ ಅಲ್ಲಾಡಿ ಹೋದ. ಅವನು ಒಂದು ಹೆಜ್ಜೆಯನ್ನು ಅಲ್ಲಿಡ್ತಿದ್ದ, ಇನ್ನೊಂದು ಹೆಜ್ಜೆಯನ್ನು ಇನ್ನೊಂದು ಕಡೆಗೆ ಇಡ್ತಿದ್ದ. ಕೆಲವು ಸಲ ಇದ್ದಕ್ಕಿದ್ದ ಹಾಗೆ ಜಿಗಿತಿದ್ದ. ಕೊನೆಗೆ ಜೋರಾಗಿ ಗದರಿಸಿದ ರಹುಗಣ, ಸರಿಯಾಗಿ ಹೋಗ್ತೀಯೋ ಇಲ್ವೋ ಅಂತ. ಇವನು ಹೇಳಿದ್ದ ಅವನಿಗೆ ಕೇಳಿಸ್ಲೇ ಇಲ್ಲ. ಒಳಮುಖನಾಗಿ ಬಿಟ್ಟಿದ್ದಾನೆ. ತಾನು ಹಿಡಿತಾ ಇದ್ದೇನೆ ಅಂತಲೂ ಗೊತ್ತಿಲ್ಲ. ಕೊನೆಗೆ ಮತ್ಪನ ಏನೇನೋ ಹೇಳಿ ಬೈತಾನೆ. ಆಗ ಆತ ಬಹಿರ್ಮುಖನಾಗಿ
ಅವನಿಗೆ ಹೇಳ್ತಾನೆ, ರಾಜ ರಹುಗಣ ಅಂತ ಬೀಗ್ತಾ ಇದ್ದೀಯೇ, ನೀನೇನು ರಾಜ? ಒಬ್ಬ ರಾಜನ ದೇಹವನ್ನು ಇನ್ನೊಬ್ಬ ಭಿಕ್ಷುಕನ ದೇಹವನ್ನು ಎರಡು ಒಟ್ಟಿಗಿಟ್ಟು ಸುಟ್ಟರೆ ಇಬ್ಬರು ಬೂದಿಯಲ್ಲೂ ಏನು ವ್ಯತ್ಯಾಸ ಇಲ್ಲ, ಹೋಗು. ನಿನ್ನ ದುಡ್ಡನ್ನು ತೆಗೆದರೆ ನಿನಗೆಲ್ಲ ಉಂಟು ರಾಜತ್ವ. ನನಗೇನಂದೆ ನೀನು? ಮೃತ ಶರೀರ, ಒಳ್ಳೆ ಸತ್ತವ್ರ ಥರ ಇದೆಯಾ ಅಂತ ಹೇಳಿದೆ ಅಲ್ವಾ. ನಾನು ಸಾಯುವವನಲ್ಲ, ಸಾಯುವುದು ದೇಹ ಅಂದ. ಮತ್ತೆ ನಡೆದಾಡ್ಲಿಕ್ಕೆ ನಿನಗೇನು ಕಷ್ಟ ಅಂತ ಕೇಳಿದ್ದ ರಹುಗಣ. ನಾನು ನಡೆದಾಡ್ತಾ ಇಲ್ಲ, ಯಾಕೆ ನಾನು ಎಲ್ಲ ಕಡೆಗೂ ತುಂಬಿರುವವನು ಅಂತ ಹೇಳಿದ. ಇವನ ವಿಚಿತ್ರವಾದ ಮಾತುಗಳನ್ನು ಕೇಳಿದಂಥ ರಹುಗಣನಿಗೆ ಅಚ್ಚರಿಯಾಯಿತು. ಯಾರೋ ಮಹಾನುಭಾವ ಇರಬೇಕು, ವೇದಾಂತ ಗ್ರಂಥಗಳು ಹೇಳೋದು ಎಲ್ಲವನ್ನೂ ಸಹ ಪ್ರತ್ಯಕ್ಷವಾಗಿ ಇವನಲ್ಲಿ ನಾನು ಕಾಣ್ತಾ ಇದ್ದೇನೆ ಅಂತ ಹೇಳಿ ಪಲ್ಲಕ್ಕಿಯಿಂದ ಕೆಳಗೆ ಇಳಿದ, ಕಾಲಿಗೆ ಬಿದ್ದ. ನನ್ನಿಂದ ಸರ್ವ ಅಪರಾಧ ಆಯಿತು, ನೀನು ಯಾರು? ಪರಮೇಶ್ವರನೋ ಯಾರು ನೀನು ಅಂತ ಕೇಳಿದ. ಆಗ ಉಪದೇಶ ಮಾಡ್ತಾನೆ ಅವನಿಗೆ. ಅದು ಅವನ ಚರಮ ಶರೀರ, ಕೊನೆಯ ಶರೀರ. ಉಪದೇಶ ಮಾಡಿ ಆದಮೇಲೆ ಈ ಸಂಸಾರದ ವರ್ಣನೆ ಮಾಡ್ತಾನೆ, ಇದು ಹೇಗಿದೆ ಅಂತ ಹೇಳಿ, ಭವಾಟವಿ ವರ್ಣನೆ. ಅದರಿಂದ ದೇಹಾಭಿಮಾನವನ್ನು ಬಿಡು, ಭಗವಂತನ ಸ್ಮರಣೆ ಮಾಡು, ಅಧ್ಯಾತ್ಮ ಚಿಂತನೆ ಮಾಡು ಅಂತ ಹೇಳಿ ಹೊರಡು ಇಲ್ಲಿಂದ ಅಂತ ಹೇಳಿ ಇವನು ಎಲ್ಲೋ ಒಂದು ಕಡೆ ಹೊರಟು ಹೋಗ್ಬಿಟ್ಟ ಅಷ್ಟೇ. ಯಾಕೆ ಹೇಳಿದೆ ಮಾತನ್ನು? ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಇಂಥ ಪರಿಪಕ್ವ ಸ್ಥಿತಿಯಲ್ಲಿರುವಂಥ ಜಡಭರತನೇ ಹಿಂದೆ ಮಾಡಿದಂಥ ಒಂದು ಸಣ್ಣ ತಪ್ಪಿಗೋಸ್ಕರ ಮೃಗ ಶರೀರವನ್ನು ಹೊಂದುವ ಹಾಗೆ ಬಂತು. ಕೃಷ್ಣ ಹೇಳ್ತಾನೆ, ನೀನು ಎಚ್ಚರ ಇದ್ದು ಬದುಕ್ತೀಯೋ ಎಚ್ಚರ ತಪ್ಪಿ ಬದುಕ್ತೀಯೋ ವಿಚಾರ ಮಾಡು, ನಾಳೆ ಸಂಜೆ 6:30 ಸಮಯ ಕೊಡ್ತೇನೆ ಅಂತ ಹೇಳ್ತಾನೆ. ಮುಂದೆ ಸೇರಿದಾಗ ನೋಡೋಣ, 6:30 ಸೇರಿದಾಗ ನಾಳೆ. ಎಲ್ಲರಿಗೂ ನಮಸ್ಕಾರ.